ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಇದು ಕಪಲ್ಸ್ ಕಿಚನ್, ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತಿನ ನಮ್ಮ ಜೋಡಿ ಹೇಗೆ ಅಂದ್ರೆ ಮೈಸೂರು ಹುಡುಗಿ ಮಳವಳ್ಳಿ ಹುಡುಗ, ಸಾಫ್ಟ್ವೇರ್ ಹುಡುಗಿಗೆ ರಫ್ ಅಂಡ್ ಟಫ್ ಹುಡುಗ ಜೋಡಿ ಅಂದ್ರೆ ತಪ್ಪಾಗಲ್ಲ ರೀ. ಲವ್ ಮಾಕ್ಟೇಲ್ ಚಿತ್ರದಲ್ಲಿ ನಾಯಕನ ಸ್ನೇಹಿತನಾಗಿ ಫೇಮಸ್ ಆದ ಇವರು ನಿಜ ಜೀವನದಲ್ಲೂ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅನ್ನುವಂತಹ ವ್ಯಕ್ತಿತ್ವ. ನಿಜ ಜೀವನದ ಲವ್ ಬರ್ಡ್ಸ್ ಆಗಿ ಇವತ್ತು ನಮ್ಮ ಕಿಚನ್ ಗೆ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಲವ್ ಮಾಕ್ಟೇಲ್ ಅಭಿಲಾಷ್ ಹಾಗೂ ಅವರ ಪತ್ನಿ ಅಪೂರ್ವ. ವೆಲ್ಕಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆಹಾ, ಬ್ಲಾಕ್ ಬ್ಯೂಟಿ ವಿತ್ ಬ್ಲಾಕ್ ಬೀಸ್ಟ್ ತರ ಕಾಣಿಸ್ತಿದ್ದೀರಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಕುತ್ಕೊಂಡು ಮಾತಾಡೋಣ ಪ್ಲೀಸ್. ಅರೆ ರೇ 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 ಲವ್ ಮಾಕ್ಟೇಲ್ ಜೋಡಿ ನೋಡಿ ನನಗೆ ಕಾಕ್ಟೇಲ್ ಕುಡ್ದಷ್ಟೇನೆ ಸಂತೋಷ ಆಗ್ತಿದೆ. ಸೊ ನಮ್ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲಾ ಕಪಲ್ಗೂ ಕೇಳೋ ಫಸ್ಟ್ ಪ್ರಶ್ನೆ, ಜಬ್ ವಿ ಮೆಟ್ ಮೂಮೆಂಟ್ ಎಲ್ಲಿ ಯಾವಾಗ ಅಂತ. ಅಂದ್ರೆ ಈ ಫಸ್ಟ್ ಒಬ್ರನ್ನೊಬ್ರು ಮೀಟ್ ಮಾಡಿದ್ದು ಯಾವಾಗ? ನಾವು ಫಸ್ಟ್ ಮೀಟ್ ಮಾಡಿದ್ದು ಸದ್ವಿದ್ಯಾ ಕಾಲೇಜಲ್ಲಿ. ಅಭಿ ಅವ್ರ ಸೆಕೆಂಡ್ PU ಓದ್ತಾ ಇರುವಾಗ, ನಾನು ಫಸ್ಟ್ PU. ಇಬ್ರತ್ರನು ಫೋನ್ ಎಲ್ಲ ಏನ್ ಇರ್ಲಿಲ್ಲ ಅವಾಗ. ಸುಮ್ನೆ ಹಂಗೆ ಅವರು ನನ್ನ ನೋಡ್ತಾ ಇದ್ರು, ನಾನು ಅವ್ರನ್ನ ನೋಡ್ತಾ ಇದ್ದೆ. ಇವಳು ಯಾರು ನನ್ನ ನೋಡ್ತಾಳೆ ಅಂತ ಇವ್ರು ಅನ್ಕೊಂತಿದ್ರು. ನಾನು ಯಾರು ಸೀನಿಯರ್ ನನ್ನ ನೋಡ್ತಾನಲ್ಲ ಯಾವಾಗೂ ಅಂತ ನಾನು ಅನ್ಕೊಂತಾ ಇದ್ದೆ. ನಾನು ಯೂಶಲಿ ಕಾಲೇಜಲ್ಲಿ ನಾನು ರಫ್ ಅಂಡ್ ಟಫ್, ಯಾರ ಸವಾಸನು ಹೋಗ್ತಾ ಇರ್ಲಿಲ್ಲ. ನಾನು ಒಬ್ಬೊಬ್ನೇ ಓಡಾಡ್ತಿದ್ದೆ. ನಾನು ಬೆಳಿಗ್ಗೆ ಒಳ್ಳೆ ಬಿಳಿ ಜಿರ್ಲೆ ತರ ಇದ್ಲು, ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಸುಮ್ಮನೆ ಹಿಂಗ್ ನೋಡೋದು, ಸೈಟ್ ಹಾಕೋದು, ನೋಡೋದು. ನಾನು ಇವಳು ಯಾರು ಗುರು, ನನ್ನ ಯಾಕೆ ನೋಡ್ತಾಳೆ, ನಾನು ಮೊದ್ಲೇ ಪ್ಯಾತ್ ನನ್ ಮಗ, ಲೂಸ್ ನನ್ ಮಗ, ನನ್ ಯಾಕೆ ಇವಳು ನೋಡ್ತಾವಳೆ ಅಂತ ನಾನು ಆ ಫೀಲ್ ಅಲ್ಲಿ ಇದ್ದೆ. ಆದ್ರೂ ನೋಡ್ತಾ 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 ಅದು ಹೆಂಗೋ ಕನೆಕ್ಟ್ ಆಗ್ಬಿಟ್ಟು ಹಂಗೆ ಆಯ್ತು. ಬರೀ ಐ ಟು ಐ ಕಾಂಟ್ಯಾಕ್ಟ್. ಓಕೆ. ಟ್ಯೂಷನ್ ಹತ್ರನೂ ಸಿಗ್ತಾ ಇದ್ರು, ಅಲ್ಲೂ ನೋಡ್ತಾ ಇದ್ವಿ. ಸೊ ಅಷ್ಟೇ, ಸಿಗ್ತಾ ಇದ್ರು. ಸಿಗ್ತಾ ಇದ್ದ ಅಂತ ಹೇಳು, ಮರ್ಯಾದೆ ಎಲ್ಲ ಕೊಡ್ಬೇಡ. ಕಣ್ಣ ಸಲಿಗೆ ಮ್ಯಾಟ್ರಿಗೆ ನಾನು ಸುಲಿಗೆ ಹಾಕ್ತೀನಿ. ಇನ್ನಷ್ಟು ಮಾತಾಡೋದಿದೆ, ಯಾಕಂದ್ರೆ ತುಂಬಾ ಕ್ಯೂಟ್ ಅನ್ಸುತ್ತೆ ಕಾಲೇಜ್ ಲವ್ ಸ್ಟೋರಿ ಕೇಳೋದಕ್ಕೆ. ನಮಗೂ ಒಂದು ಒಳ್ಳೆ ಫೀಲ್ ಅನ್ಸುತ್ತೆ ಅಲ್ವಾ? ಇಬ್ರಲ್ಲಿ ಯಾರು ಕುಕ್ ಮಾಡ್ತೀರಾ ಫಸ್ಟ್? ಲೇಡೀಸ್ ಫಸ್ಟ್ ಮಾಡ್ತೀರಾ? ಸೊ ಕಿಚನ್ ಹೋಗಿ ಮಾತಾಡೋಣ, ಏನ್ ಡಿಶ್ ಮಾಡ್ತೀರಾ ಅಂತ. ಬನ್ನಿ ಪ್ಲೀಸ್. ಅಪೂರ್ವ, ಅಭಿಲಾಷ್, ಈಗ ನಮ್ಮ ಅಖಾಡಕ್ಕೆ ಬಂದಿದ್ದೀರಾ. ನಮ್ಮ ರಾಜ್ರಿಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ ಇವತ್ತು? ನಾನಿವತ್ತು ಹಸಿಮೆಣಸಿನಕಾಯಿ ಹಲ್ವಾ. ನಿಜವಾಗ್ಲೂ ನಿಮ್ ಕಾಂಬಿನೇಷನ್ ನೋಡ್ದಂಗೆ ಇದೆ. ಅವ್ರು ಸ್ವೀಟ್ ಆಗಿ ಕಾಣಿಸ್ತಾರೆ, ನೀವು ರಗಡ ಕಾಣಿಸ್ತೀರಾ. ಸೊ ಸ್ವೀಟ್ ಅಂಡ್ ಖಾರ ಕಾಂಬಿನೇಷನ್ ಹೆಂಗಿರುತ್ತೋ ಏನೋ. ಹಸಿ ಮೆಣಸಿನಕಾಯಿ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ವೀಕ್ಷಕರಿಗೆ ಹೇಳ್ಬಿಡಿ ಪ್ಲೀಸ್. ಸೊ ಇದು ಹಸಿಮೆಣಸಿನಕಾಯಿ, ಒಂದ್ 4-5 ಹಸಿಮೆಣಸಿನಕಾಯಿನ ಬೀಜ ತೆಗೆದ್ಬಿಟ್ಟು ಸ್ವಲ್ಪ ಶುಗರ್ ಹಾಕೊಂಡು ಆ ವಾಟರ್ ಅಲ್ಲಿ ಕುದಿಸಿ ಇಟ್ಕೊಂಡಿದೀನಿ ಇಲ್ಲಿ ನಾನು. ಓಕೆ. ಸೊ ನೆಕ್ಸ್ಟ್ ಶುಗರ್ ಬೇಕು ಇದಕ್ಕೆ. ಇವಾಗ ಹಸಿಮೆಣಸಿನಕಾಯಿ ಎಷ್ಟು ನಿಮಿಷ ಬೇಯಿಸ್ಬೇಕಾಗತ್ತೆ? 5-6 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ. 5-6 ನಿಮಿಷ ತನಕ ಬೇಯಿಸ್ಕೊಬೇಕು. ಓಕೆ. ನೆಕ್ಸ್ಟ್ ಶುಗರ್ ಬೇಕು ಇದಕ್ಕೆ, ಕಾರ್ನ್ ಫ್ಲೋರ್, ಗೋಡಂಬಿ ಮತ್ತೆ ತುಪ್ಪ. ಅಷ್ಟೇ, ಸಿಂಪಲ್. ಇಷ್ಟೇ, 4 ಐಟಮ್ ಇದ್ರೆ ಸಾಕಾ? ಅಷ್ಟೇ. ಡಿಫ್ರೆಂಟ್ ಈ ಕೇಳದೇ ಇರುವಂತಹ ಒಂದು ಡಿಶ್. ಯಾವ ರೀತಿ ಮಾಡೋದು ಶುರು ಮಾಡ್ಬಿಡೋಣ? ಎಸ್. ಮೊದ್ಲಿಗೆ ಏನ್ ಮಾಡ್ಬೇಕು? ಮೊದ್ಲಿಗೆ ಪ್ಯಾನ್ ತಗೊಳ್ಳೋಣ. ಫಸ್ಟ್ ಶುಗರ್ ಬೇಕು ಇದಕ್ಕೆ. ಭಯ ಇಲ್ವಾ ಬ್ರೋ? ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಅಡಿಗೆಗಳು. ಏನಂದ್ರೆ ಚೈತ್ರ, ಈಗ ಕಾರ್ತಿಕ್ ಮಾಸ ಅಲ್ವಾ, ಇಲ್ಲ ನಾನ್ ವೆಜ್ ಮಾಡಿಸ್ತಾ ಇದ್ದೆ. ಇವಳು ಬೇರೆ ಏನೋ ಆಣೆ ಗಿಣೆ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ಅಂದ್ರೆ ಗಂಡಂಗ್ ಒಳ್ಳೇದಾಗ್ಲಿ ಏನೋ ಒಂದು ಸಮ್ ಕೈಂಡ್ ಆಫ್ ಏನೋ ಒಳ್ಳೇದಾಯ್ತು. ಸೊ ಅದರಿಂದಾಗಿ ನಾನ್ ವೆಜ್ ತಿಂತಾ ಇಲ್ಲ ಅಂದಿದ್ರೆ ನಾನ್ ವೆಜ್ ಡಿಶ್ ತಿನ್ಬೋದು. ಓಕೆ. ಮೊದಲಿಗೆ 1 ಕಪ್ ಸಕ್ಕರೆ ಹಾಕೊಂಡಿದ್ರೆ ಇದಕ್ಕೆ ವಾಟರ್ 1 ಕಪ್ ಅಥವಾ 1.5 ಕಪ್ ವಾಟರ್. ಹಾಫ್ ಗ್ಲಾಸ್ ವಾಟರ್ ಕೊಡಿ. ಅಲ್ಲಿದೆ ಅಂದ್ರೆ 1:1 ಅಲ್ವಾ? ಓಕೆ.
ಇದು ಹಿಂಗೆ ಚೆನ್ನಾಗಿ ಕುದಿತಾ ಇರಬೇಕು. Okay. ಅವಾಗ ಇದು ಈ ಹಸಿಮೆಣಸಿನಕಾಯಿ ಏನು ಕುಕ್ ಮಾಡ್ಕೊಂಡಿದೀವಿ, ಬೇಯಿಸ್ಕೊಂಡಿದೀವಿ, ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಓಕೆ ಓಕೆ. ಇದು ಎಷ್ಟೊತ್ತು ಕುದಿಬೇಕಾಗುತ್ತೆ? ಇದು ಒಂಥರ ಈ ಪಾಕದ ತರ ಆಗೋ ತನಕ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದು ಅಂದ್ರೆ ಅಂಟು ಕನ್ಸಿಸ್ಟೆನ್ಸಿ ಹಾ, ಕುದಿಬೇಕಾ? exact. ಓಕೆ ಕುದಿ. ಓಕೆ. ಹಲೋ, ನೀವೇನು ರಾಜ ಅಂದ ತಕ್ಷಣ ಜೋಬಲ್ಲಿ ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದಲ್ಲ, ತಗೊಳ್ಳಿ ಇಲ್ಲಿ ಗ್ರೈಂಡ್ ಮಾಡಿ. ಈ ನೀರ್ ಹಾಕನಾ? ಹಾ, ಆ ನೀರು ಹಾಕಿ. ಸಾಕು. ಸಾಕಾ? ಈಗ ಇದು ಪಾಕ ಒಂಥರ ಕನ್ಸಿಸ್ಟೆನ್ಸಿ ಬಂದಿದೆ, ಅಂಟಂಟ್ ತರ ಆಗಿದೆ. ಸರಿ. ಇದಕ್ಕೆ ಇವಾಗ ಏನ್ ಗ್ರೈಂಡ್ ಮಾಡಿದಾರೆ ಈ ಪೇಸ್ಟ್ ನ ಇದಕ್ಕೆ ಹಾಕ್ತಾ ಇದಾರೆ. ಓ ಹೋ 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 ಹೋ. ಮತ್ತೆ ಸ್ಟರ್ ಮಾಡ್ತಾ ಇರ್ಬೇಕಾ? ಇದು ಗಟ್ಟಿ ಆಗೋ ತನಕ ಇದನ್ನ ಸ್ಟರ್ ಮಾಡ್ತಾ ಇರಬೇಕು. ಓಕೆ, ಇದು ಸಿಮ್ಮಲ್ಲಿ ಹಿಂಗೆ ಬೇಯ್ತಾ ಇರಲಿ. ಇವಾಗ ಒಂದು ಬೌಲಲ್ಲಿ 2.5 ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡು ಇದಕ್ಕೆ ವಾಟರ್ ಹಾಕೊಂಡು ಏನು ಲಂಪ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕಾರ್ನ್ಫ್ಲೋರ್ ಏನಕ್ಕೆ ಹಾಕೊಳ್ಳೋದು? ತಿಕ್ಕಾಗಿ ಬರಲಿ ಅಂತ. ಅರೆ ವಾ, ಆ ಕಲರ್ ನೋಡಿ, ಅದು ಹೆಂಗೆ ಮಿಕ್ಸ್ ಆಗೋ ಕಾಂಬಿನೇಷನ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ವಿತ್ ವೈಟ್. ಬ್ರೋ, ಹಿಂಗೆ ಸುತ್ತ 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 ನಿಮ್ ಫ್ಲಾಶ್ ಬ್ಯಾಕ್ ಸುತ್ತಣ. ಖಂಡಿತವಾಗಿ. ಸೊ ಹೇಳಿ, ಇವಾಗ ಈ ಬಿಳಿ ಜಿಡ್ಲೆ ಅವರು ನೋಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಪ್ರಪೋಸ್ ಯಾರು ಮಾಡಿದ್ದು? ಒಬ್ಬ ವ್ಯಕ್ತಿ ಇದ್ದ, ಅವನ ತಂದೆ, ಅವನ ಹೆಸರು ಹೇಳೋದು ಬೇಡ. ಅವನು ನನ್ಗೂ ಇವಳಿಗೂ ಕಾಮನ್ ಫ್ರೆಂಡ್. Okay. ಅವನು ಬಂದು ನನ್ನ ಹತ್ರ ಗುರು ನಿಂಗೊಂದು ಹುಡುಗಿ ಇಷ್ಟಪಡ್ತಾ ಇದ್ದಾಳೆ ಅಂದ. ನಾನು ಇದೇನು, ಯಾವ ಹುಡುಗಿ, ಏನ್ ಹೇಳ್ತಾವನೆ, ನಾನ್ ಟೆನ್ಷನ್ ಆಗ್ಬಿಟ್ಟೆ. ಈ ಕಡೆ ಹೋಗ್ಬಿಟ್ಟು ಇವಳ ಹತ್ರ ನಿಮ್ಮನ್ನೊಬ್ಬ ಇಷ್ಟಪಡ್ತಾ ಇದ್ದಾನೆ ಅಂತ ಇವಳ ಹತ್ರ ಹೇಳಿ. Mediator ತರ. ಒಳ್ಳೆ ಕೆಲಸ ಮಾಡಿದಾನೆ. ಅವನನ್ನ ನೀವು ಒಂಥರ ನಿಮ್ಮಿಬ್ರು ಪ್ರೀತಿಗೆ ಕೊಂಡಿ ಆಗಿದ್ದಾನೆ, ಅವ್ನ ಕಾಲಿಗೆ ಬೀಳ್ಬೇಕು. ನಿಜವಾಗ್ಲಿ ಆ ದೇವ್ರ ತರ ಬಂದ ಏನೋ ನನ್ನ ಜೀವನದಲ್ಲಿ, ಈ ದೇವತೆನ್ ಕೊಟ್ಬಿಟ್ಟು ಹೊಟ್ಟೋದ. ಪ್ರಪೋಸ್ ಮಾಡಿದ್ರಾ? ಅದೆಲ್ಲ ಆಯ್ತು. ಅವ್ನ್ ಬಂದ್ ಹೇಳ್ತಾನೆ, ಇವಳ ಹತ್ರನು ಹೇಳ್ತಾನೆ. ನಾವ್ ಹಿಂಗೆ ಯಾರಪ್ಪ ಅದು ಅಂತ ನನ್ಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ. ನಾನು ಹೋಗಿ ನೋಡ್ತೀನಿ, ಆಮೇಲೆ ಇದೇ ಹುಡುಗಿ. ಇಲ್ಲ, ಗೊತ್ತಿತ್ತು ನಿನ್ಗೆ ಅಪೂರ್ವ ಅಂತ ಹೇಳಿದ್ದ. ಸೈಟ್ ಕೊಡ್ತಿದ್ ಹುಡುಗಿನೇ. ಸೊ ಆಯ್ತು, ಅಲ್ಲಿ ನಮ್ಮ ಸದ್ವಿದ್ಯಾ ಕಾಲೇಜ್ ಹತ್ರ ಡಾಲ್ಫಿನ್ಸ್ ಅಂತ ಒಂದ್ ಅಡ್ಡ ಇದೆ. ಅಲ್ಲಿ ಮಧ್ಯಾಹ್ನ ಆಯ್ತು ಅಂದ್ರೆ ಎಲ್ಲ ಅಲ್ಲೇ ಸೇರ್ತಾ ಇದ್ದಿದ್ದು. ಸೊ ಇವಳು ಅಲ್ಲಿ ಬರಕ್ ಹೇಳ್ತಾನೆ ಒಂದಿನ, ಇವಳಿಗೂ ನನಗೂ ಬರಕ್ ಹೇಳ್ತಾನೆ. ಸೊ ಅಲ್ಲಿ ಬಂದು ಮಾತುಕತೆ ಆಯ್ತು. ಸೊ ಅಲ್ಲಿಂದ ಒಂದು ಲವ್ ಟ್ರ್ಯಾಕ್ ಶುರು ಆಯ್ತು ನಮ್ದು. ಹೀಗೆ ಒಂದು 6 ತಿಂಗಳು ಓಡಾಡ್ಕೊಂಡು ಆರಾಮಾಗಿ ಕಾಲೇಜಲ್ಲಿ. ನಾನ್ ಸೀನಿಯರ್, ಇವಳು ಜೂನಿಯರ್ ಅಲ್ವಾ. ಲವ್ ಟ್ರ್ಯಾಕ್ ಹಂಗೆ ನಡೀತಾ ಇತ್ತು. ಒಟ್ನಲ್ಲಿ 6 ತಿಂಗಳು ಸೈಟಿಂಗು, ಆಮೇಲೆ 6 ತಿಂಗಳು ಡೇಟಿಂಗು. ಇವಾಗ ಎಷ್ಟು ಕನ್ಸಿಸ್ಟೆಂಟ್ ಆಗಿ ನಡೀತಾ ಇತ್ತು ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ನಮ್ ಹಲ್ವಾ ಆಗ್ತಾ ಇದೆ ನೋಡಿ. ಹೌದು, ತಿಕ್ ಆಗ್ತಾ ಇದೆ ಅಲ್ವಾ. ಇದೇನೋ ಗ್ರೀನ್ ಫುಡ್ ಕಲರ್ ಹಾಕಿ ಬೇರೆ ಏನೋ ಜೆಲ್ಲಿ ಮಾಡ್ದಂಗ್ ಕಾಣಿಸ್ತಿದೆ. ಮೆಣಸಿನಕಾಯಿ ಅಂತಾನೆ ಬೇಕಂದ್ರೆ ಫುಡ್ ಕಲರ್ ಆಡ್ ಮಾಡ್ಕೋಬಹುದು ನೀವು. ಬಟ್ ಈ ಕಲರ್ ತುಂಬಾ ಚೆನ್ನಾಗಿದೆ. ಗೋಡಂಬಿ ಇಟ್ಕೊಂಡಿದೀನಿ, ಸೊ ಗೋಡಂಬಿ ಹಾಕೊಂತಾ ಇದೀನಿ ಇದಕ್ಕೆ. ವಾವ್, ಇದು ಗೋಡಂಬಿ ಡೈರೆಕ್ಟಾ ಅಥವಾ ರೋಸ್ಟೆಡಾ? ಡೈರೆಕ್ಟ್. ಅದನ್ನೇನ್ ಹುರ್ಕೊಳ್ಳೋದೇನ್ ಬೇಡವಾ? ಏನು ಬೇಡ. ಈ ಬಾಂಬೆ ಹಲ್ವಾ ಬರುತ್ತೆ ನೋಡಿ, ಆ ತರ ಕಾಣಿಸ್ತಿದೆ ನೋಡಕ್ಕೆ. ಇದು ಕಂಪ್ಲೀಟ್ ಆದ್ಮೇಲೆ ಜೆಲ್ಲಿ ಜೆಲ್ಲಿ ತರಾನೇ ಇರುತ್ತಲ್ಲ? ಹಾ, ಹೌದು. ಓಕೆ, ಆಫ್ ಮಾಡ್ಕೊಳ್ಳೋಣ. ಆಗಿದ್ಯಾ ಇವಾಗ? ಹಾ, ಆಗಿದೆ. ವಾವ್, ಇಷ್ಟು ಬೇಗ? ಜಸ್ಟ್ 3-4 ಇಂಗ್ರೀಡಿಯೆಂಟ್ ಅಷ್ಟೇ. ಸೊ ಹಲ್ವಾ ರೆಡಿ. ಇದನ್ನ ಒಂದ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮನೇಲಿ ಈ ತರ ಏನೇನ್ ಅಡಿಗೆ ಮಾಡ್ಕೊಟ್ಟಿದ್ದೀರಾ ಅವ್ರಿಗೆ? ನಮ್ಮ ಮನೆ ಜಾಸ್ತಿ ನಾನ್ ವೆಜ್. ಅರೆ, ಹೇಳಿ ಹೇಳಿ ಹೊಟ್ಟೆ ಊರಿಸ್ತಾರಪ್ಪ ಇವರು. ಚಿಲ್ಲಿ ಹಲ್ವಾ ಆಲ್ಮೋಸ್ಟ್ ರೆಡಿ. ಸೊ ಇವಾಗ ಹಲ್ವಾ ರೆಡಿ ಇದೆ. ನಿಮ್ಗಿದು ಬರ್ಫಿ ತರ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ಇದನ್ನ ಫ್ರೀಜರ್ ಅಲ್ಲಿ ಇಟ್ಕೊಂಡು ಫ್ರೀಸ್ ಮಾಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಬಹುದು. ಸರಿ. ಇಲ್ಲ ಹಿಂಗೆ ಹಲ್ವಾ ತರ ತಿಂತೀವಿ ಅಂತ ಅಂದ್ರೆ ಬೌಲ್ಗೆ ಹಾಕೊಂಡು ವಿ ಆರ್ ರೆಡಿ ಟು ಗೋ. ಓಕೆ, ಹಾಗಿದ್ರೆ ಇವಾಗ್ಲೇ ತಿನ್ಬೇಕಲ್ಲ? ಫ್ರೀಜರ್ ಅಲ್ಲಿ ಇಡಕ್ ಟೈಮ್ ಇಲ್ಲ. ಅಭಿ ಅವ್ರಿಗೆ ತಿನ್ಸ್ಬಿಟ್ಟು ಹೆಂಗಿದೆ ಅಂತ ಕೇಳಿ ನೋಡಿ. ನಿಂಗೋಸ್ಕರ ಹಲ್ವಾ ಮಾಡಿದೀನಿ. ಮೆಣಸಿಕಾಯಿ. I love you, Abhi. I love you. Love you too. ಇರಿ, ಫಸ್ಟ್ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ತುಂಬಾನೇ ಸ್ವೀಟ್ ಆಗಿದೆ. ಚೆನ್ನಾಗಿದ್ಯಾ? ಯು ಶುಡ್ ಟ್ರೈ. ದಯವಿಟ್ಟು ತಿನ್ನಿ. ಓಕೆ. ಖಾರವಾಗಿ ಸ್ವೀಟ್ ಆಗಿ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡಿಶ್. ಈ ರೇಂಜ್ಗೆ ಬಿಲ್ಡಪ್ ಇದ್ಮೇಲೆ ನಾನಂತೂ ಕ್ಯೂರಿಯಸ್ ಆಗಿ ಇದನ್ನ ಟೇಸ್ಟ್ ಮಾಡ್ತೀನಿ. ಮೆಣಸಿನಕಾಯಿ ಹಲ್ವಾ, ಚಿಲ್ಲಿ ಹಲ್ವಾ.
ಆಹಾ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ತಿಂದ ತಕ್ಷಣ ಸ್ವೀಟ್, ತುಂಬಾ ಸ್ವೀಟ್ ಹಲ್ವಾ ಫ್ಲಾಶ್ ಆಗುತ್ತೆ. ಬಟ್ ಡೆಪ್ತ್ ಅಲ್ಲಿ ಎಲ್ಲೋ ಚಿಲ್ಲಿ ಇದೆ ಅಂತ ತಿಂದಾದ್ಮೇಲೆ ಆ ಒಂದು ಏನೋ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಚಿಲ್ಲಿ ಎಫೆಕ್ಟ್ ಕೊಡುತ್ತೆ. ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಅದ್ರಲ್ಲಿ ಇನ್ನೊಂದು ಮೆಸೇಜ್ ಇದೆ ಚೈತ್ರ, ಜೀವನದ ಪಾಠ ಕಲಿಸುತ್ತೆ ಆಕ್ಚುಲಿ ಈ ಅಲ್ವಾ. ಜೀವನದಲ್ಲಿ ಸಿಹಿನೂ ಇರ್ಬೇಕು, ಖಾರನೂ ಇರ್ಬೇಕು, ಮಧ್ಯ ಇರೋ ಗೋಡಂಬಿಗಳ ತರ ಜನನೂ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಆಹಾ, ಸೊ ಇದೇ ಜೀವನ ನೋಡಿ, ಜೀವನವನ್ನ ಒಂದು ಬೌಲ್ ಅಲ್ಲಿ ಹಾಕೊಟ್ಟಿದ್ದಾರೆ. ಜೀವನದ ಸಾರಾಂಶ ಒಂದೇ ಬೌಲ್ ಅಲ್ಲಿ, ಅದು ಚಿಲ್ಲಿ ಹಲ್ವಾ ಆಗಿ ನನ್ನ ಕೈಯಲ್ಲಿದೆ. ಈ ಚಿಲ್ಲಿ ಹಲ್ವಾ ಅಂದ್ರೆ ಮೆಣಸಿನಕಾಯಿ ಹಲ್ವಾನ ಹೇಗ್ ಮಾಡೋದು, ಇದ್ರ ವಿಧಾನ ನೋಡ್ಕೊಂಬನ್ನಿ. ಮೆಣಸಿನಕಾಯಿ ಹಲ್ವಾ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಸಕ್ಕರೆಯನ್ನು ಸೇರಿಸಿಕೊಂಡು ನೀರನ್ನ ಹಾಕಿಕೊಂಡು ಪಾಕವನ್ನ ಮಾಡಿಕೊಳ್ಳಿ. ಸಕ್ಕರೆ ನೀರಲ್ಲಿ ಬೇಯಿಸಿಕೊಂಡಂತಹ ಮೆಣಸಿನಕಾಯಿಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಮಿಶ್ರಣವನ್ನ ಪ್ಯಾನ್ಗೆ ಸೇರಿಸಿಕೊಳ್ಳಿ. ಒಂದು ಸಣ್ಣ ಬೌಲ್ಗೆ 2 ಚಮಚ ಕಾರ್ನ್ಫ್ಲೋರ್ ಹಾಕಿಕೊಂಡು ನೀರು ಸೇರಿಸಿ ಗಂಟು ಬಾರದ ಹಾಗೆ ಕಲಸಿಕೊಂಡು ಪ್ಯಾನ್ಗೆ ಸೇರಿಸಿಕೊಳ್ಳಿ. ಹದ ಬಂದ ಮೇಲೆ ತುಪ್ಪ ಹಾಗೂ ಗೋಡಂಬಿ ಹಾಕಿಕೊಳ್ಳಿ. ಬೇಯಿಸಿಕೊಂಡು ಒಂದು ಬೌಲ್ಗೆ ಹಾಕಿಕೊಂಡರೆ ಮೆಣಸಿನಕಾಯಿ ಹಲ್ವಾ ರೆಡಿ. ಸೊ ನಮ್ ಕಿಚನ್ ಅಲ್ಲಿ ವೆರೈಟಿ ಆಗಿರೋ ಡಿಶಸ್ ನ ಟೇಸ್ಟ್ ಮಾಡಿದೀವಿ. ಬಟ್ ಈ ಚಿಲ್ಲಿ ಹಲ್ವಾ ಮಾತ್ರ ತುಂಬಾನೇ ಟಾಪ್ ದ ಲಿಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಸ್ಟೋರಿನ ಕಂಟಿನ್ಯೂ ಮಾಡೋಣ. ನೀವಿಬ್ರು ಒಬ್ಬೊಬ್ರು ನೋಡಿದ್ರೆ ಲವ್ ಪ್ರಪೋಸ್ ಮಾಡಿದ್ದಾಯ್ತು, ಒಪ್ಕೊಂಡಿದ್ದಾಯ್ತು, 6 ತಿಂಗಳು ಸತತವಾಗಿ ಪ್ರೀತಿ ನಡೀತಾನೆ ಇತ್ತು. ಆಮೇಲೆ ಏನಾಯ್ತು ನಾನು ಹೇಳ್ತೀನಿ. ಆಮೇಲೆ ಇವ್ರದ್ದು ಸೆಕೆಂಡ್ PU ಮುಗೀತು, ಇವರು ಡಿಗ್ರಿ ಸೇರ್ಕೊಂಡ್ರು. ಅಯ್ಯೋ, ನಾನು ಫಸ್ಟ್ PU ಮುಗೀತು, ಸೆಕೆಂಡ್ PU ಮುಗೀತು. ಸೊ ಟಚ್ ಅಲ್ಲಿ ಇದ್ವಿ. ಟಚ್ ಅಲ್ಲಿ ಇದ್ರಾ? ಓಕೆ ಓಕೆ. ಆಮೇಲೆ ಇವರು ವಿದ್ಯಾವಿಕಾಸನ ಕಾಲೇಜಲ್ಲಿ BBM ಸೇರ್ಕೊಂಡ್ರು. ನಂದು ಸೆಕೆಂಡ್ PU ಮುಗಿದ್ಮೇಲೆ ಇಂಜಿನಿಯರಿಂಗ್ ಸೇರ್ಕೊಂಡ್ರು ಅಂತ ಡಿಸೈಡ್ ಮಾಡಿ. ಇವ್ರು ಓದ್ತಿದ್ದ BBM ಕಾಲೇಜಲ್ಲಿ ಇಂಜಿನಿಯರಿಂಗ್ BBM ಎಲ್ಲ ಮಿಕ್ಸ್ ಇತ್ತು ಅಲ್ಲಿ. ಆಕ್ಚುಲಿ ಐ ಡಿಡ್ಂಟ್ ವಾಂಟ್ ಟು ಜಾಯಿನ್ ದಟ್ ಕಾಲೇಜ್. ನನ್ಗೆ ಇನ್ನೊಂದು ವಿದ್ಯಾವರ್ಧಕ ಅನ್ನೋ ಕಾಲೇಜ್ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ ಡ್ಯಾಡಿ ಏನ್ ಮಾಡಿದ್ರು, ಆ ಕಾಲೇಜ್ ತುಂಬಾ ದೂರ ಇದೆ, ನೀನು ಮನೆ ಹತ್ರ ಇರೋ ಕಾಲೇಜಿಗೆ ಬಸ್ ಬರುತ್ತೆ, ನೀನ್ ಇದೇ ಕಾಲೇಜ್ಗೆ ಹೋಗು ಅಂತ ಅವ್ರ. ನಿಮ್ ಡ್ಯಾಡಿ ಎನ್ಕರೇಜ್ಮೆಂಟ್ ಹೇಗಿತ್ತು? ಎನ್ಕರೇಜ್ಮೆಂಟ್ ಎಲ್ಲ ಏನಿಲ್ಲ, ನಮ್ಮನೇಲಿ ತುಂಬಾ ಸ್ಟ್ರಿಕ್ಟ್, ಅವ್ರಿಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಕೋಇನ್ಸಿಡೆನ್ಸ್ ಆಗಿ ಇವೊಂದು ಐ ಡಿಡ್ಂಟ್ ವಾಂಟ್ ಟು ಜಾಯಿನ್ ದಿಸ್ ಕಾಲೇಜ್, ಅದೇ ಕಾಲೇಜ್ ಸೇರ್ಕೊಳ್ಳಂಗ್ ಆಯ್ತು. ಆಕ್ಚುಲಿ ಇಂಜಿನಿಯರಿಂಗ್ ಬಂದ್ಮೇಲೆ ನನ್ಗೂ ಖುಷಿ ಆಯ್ತು, ಒಂದೇ ಕಾಲೇಜ್ ಆಯ್ತು. ಮಾಮೂಲಿ ಓಡಾಟಗಳು ಶುರು ಆಯ್ತು, ಅಲ್ಲಿ ಇಲ್ಲಿ ಹೋಗೋದು, ಬಂಕ್ ಹಾಕೋದು, ಮಾಮೂಲಿ ಇದ್ದೇ ಇದೆಯಲ್ಲ ಎಲ್ಲ. ಇದ್ರ ಮಧ್ಯೆ ಇಬ್ರು ಮನೇಲೂ ಗೊತ್ತಿರಲ್ಲ. ಸೊ ಒಂದ್ ಫೈನ್ ಡೇ ಗೊತ್ತಾಗ್ಬಿಡ್ತು ಮನೇಲಿ. ಅದಾದ್ಮೇಲೆ ನೀನ್ ಹೇಳಮ್ಮ. ಅದಾದ್ಮೇಲೆ ನಮ್ ಡ್ಯಾಡಿಗೆ ಎಲ್ಲ ಗೊತ್ತಾಯ್ತು. ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಅವಾಗೆಲ್ಲ. ಹಿಂಗೆ ಯಾರನ್ನೋ ಲವ್ ಮಾಡ್ತಾ ಇದೀಯ ಅಂತ ಗೊತ್ತಾಯ್ತು, ಇಲ್ಲ ಮನೇಲೆಲ್ಲ ಗಲಾಟೆ ಆಯ್ತು, ಬಿಟ್ಬಿಡ್ಬೇಕು ನೀನು ಅಂತ ಅವ್ರ ಮನೆಯವ್ರಿಗೂ ಕಾಲ್ ಮಾಡಿ ನಿಮ್ ಹುಡ್ಗಂಗ್ ಬಿಟ್ಬಿಡಕ್ ಹೇಳಿ ಅಂತ ಎಲ್ಲ ಒಂದಷ್ಟು ನಡೀತು. ಅದಾದ್ಮೇಲೆ ನನ್ಗೆ ಅದು ಸೆಮಿಸ್ಟರ್ ಎಂಡ್ ಬಂತು, ಸೊ ರಜಾ ಇತ್ತು, ಸೊ ಹೌಸ್ ಅರೆಸ್ಟ್ ನಾನು. ಆಮೇಲೆ ಗೊತ್ತಾದ ದಿನ ಇವಳಿಗೆ ಎಕ್ಸಾಮ್ ಪಾಸ್ ಆದ್ರ ಇವ್ರಮ್ಮ ಬಂದು ಬೆಳಿಗ್ಗೆ ಸಂಜೆ ತನಕ ಆಚೆ ಕಾದಿರೋದ್ ಕಾರಲ್ಲಿ. ನಾನು ಎಕ್ಸಾಮ್ ಹೋಗ್ಬಿಡ್ತಾನೆ ಇವನು ಅಂತ. ಸೊ ಟರ್ಮ್ ಬ್ರೇಕ್, ಲವ್ಗೂ ಬ್ರೇಕ್. ಆಮೇಲೆ ಅದಾದ್ಮೇಲೆ ಪುನಃ ರಜಾ ಆದ್ಮೇಲೆ ಕಾಲೇಜಿಗೆ ಸೇರ್ಕೊಂಡೆ. ಬಟ್ ಮನೇಲೆಲ್ಲ ಹೇಳಿ ಬೇಡ ಬಿಟ್ಬಿಡ್ಬೇಕು ಅಂತೆಲ್ಲ ಹೇಳಿದ್ರು. ನಾನುನುವೆ ಬೇಡ ಅಭಿ, ಆಮೇಲೆ ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ ನೋಡೋಣ, ಸೆಟಲ್ ಆದ್ಮೇಲೆ ಲೆಟ್ಸ್ ಸಿ ಲೇಟರ್ ಅನ್ನೋ ತರ ಹೇಳಿದ್ದೆ. ಬಟ್ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಪುನಃ ಸಿಗಕ್ ಸ್ಟಾರ್ಟ್ ಆದ್ರು, ಪುನಃ ಕನೆಕ್ಟ್ ಆದ್ವಿ. ಸೊ ಅಗೇನ್ ಇಟ್ ವೆಂಟ್ ಆನ್. ಸೊ ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಗೊಂದು ಮ್ಯೂಸಿಕ್ ಗೇಮ್ ಮಾಡ್ಸೋಣ ಅಂತ ಅನ್ಸುತ್ತೆ. ಆಡನ್ವಾ? ಗೇಮ್ ಏನು ಅಂತಂದ್ರೆ, ನಾನು ಹಾಡಿನ ಮಧ್ಯದ ಚರಣ ಪ್ಲೇ ಮಾಡ್ತೀನಿ, ನೀವು ಅದರ ಪಲ್ಲವಿ ಏನು ಅಂತ ಗೆಸ್ ಮಾಡ್ಬೇಕು, ಹಾಡ್ಬೇಕು. ಸೊ ನಿಮ್ಮ ಮೊದಲನೇ ಹಾಡು ಯಾವ್ದಂತ ನೋಡೋಣ. ಸೊ ಫಸ್ಟ್ ಲೈನೇ ನೆನಪಾಗ್ತಾ ಇಲ್ಲ. ಅದೇ ಆಟ ಇರೋದು. ಫ್ಲಾಶ್ ಆಗ್ತಾ ಇಲ್ವಲ್ಲ? ಒಂದ್ ನಿಮಿಷ ಆಲೋಚನೆ ಮಾಡಿ 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 ಆಲೋಚನೆ ಆಡ್ಬೇಕು. ರೆಡಿ, 3, 2, 1 ಗೋ. ಲೈನ್ ಗೊತ್ತಿಲ್ಲ. ಆಲೋಚನೆ ಆಲಾಪನೆ. ನೀವು ಆಡಿ, ನನ್ನ ಜೊತೆಗೆ ಆಡ್ತೀನಿ. ಆಲೋಚನೆ ಆಲಾಪನೆ ಎಲ್ಲ ನಿಂದೇನೆ, ವೀಕ್ಷಕರು ನೋಡ್ತಿರ್ತಾರೆ. ಓಕೆ ರೆಡಿ.
ಅವರಿವರ ಜೊತೆ ಅವ್ರಿವ್ರ ಜೊತೆ ಬರ್ಲಿ ಅವರಿವರ ಜೊತೆ ಸೇರದೆ. ಪಕ್ಕನಾ ಯಾರ ಜೊತೆನೂ ಸೇರ್ಬಾರ್ದಾ? ಇಲ್ಲ, ಸೇರೋಂಗಿಲ್ಲ. ಚೆಕ್ ಮಾಡೋಣ. ಮ್ಯೂಸಿಕ್. ಓಕೆ, ಇದೇ ಜೋಶಲ್ಲಿ ನೆಕ್ಸ್ಟ್ ಸಾಂಗ್. ಓಕೆ, ಮ್ಯೂಸಿಕ್. ಎಲ್ಲಿಯೂ ಕಾಣದ ಪ್ರೀತಿ ನಮಗಾಗಿ ಬಂದಿದೆ. ರಾಜ ರಾಣಿಯಂತೆ ನಾನು ನೀನು, ಅರೆ ಹಾಲು ಜೇನಿನಂತೆ ನಾನು ನಾನು. ನಾನು ನೀನು, ನೀನು ನಾನು. ಎರಡು ಹೌದಾ? ಒಂದೇ, ನೋಡೋಣ. vice versa. ಮ್ಯೂಸಿಕ್. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನ. ಅರೆ ಬ್ಯೂಟಿಫುಲ್. ತುಂಬಾನೇ ಖುಷಿ ಆಯ್ತು. ಒಂಥರ ಇಂಟರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಗೇಮ್ ಮಾಡಿದ್ರಿ ನೀವು. So, ಏನ್ ಅಡಿಗೆ ಮಾಡ್ತೀರಾ ಅಂತ ಕಿಚನ್ಗೆ ಹೋಗಿ ಡಿಸ್ಕಸ್ ಮಾಡೋಣ. ಎಸ್, ಪಾನಿ. ಲೆಟ್ಸ್ ಗೋ. ಓಕೆ, ಸೊ ಕಿಚನ್ಗೆ ಬಂದಾಯ್ತು. ಏನ್ ಅಡಿಗೆ ಮಾಡ್ತಾ ಇದ್ದೀರಾ ನಿಮ್ಮ ಬ್ಯೂಟಿಗೆ? ನಮ್ದು ಸ್ಪೆಷಲ್ ಹಿಂದೆ ಎಲ್ಲೂ ನಡೆದಿರಲ್ಲ, ನೀವು ನೋಡಿರಲ್ಲ, ನಿಮ್ ಕಿಚನ್ ಅಲ್ಲಂತೂ ಮಾಡೇ ಇರಲ್ಲ. ಅಂತ ಡಿಶ್ ಏನು? ರೋಸ್ ಬೋಂಡಾ. ಹೌದು, ನಮ್ಮ ಹುಡುಗಿ ಚಿಲಿ ಮಾಡಿದ್ಲಲ್ವಾ, ನಾವು ಸ್ವಲ್ಪ ರೊಮ್ಯಾಂಟಿಕ್ ಹೋಗಿ ರವಿಚಂದ್ರನ್ ಅವ್ರನ್ನ ನೆಪ್ಸ್ಕೊಂಡು ರೋಸ್ ಅಲ್ಲಿ ಬೋಂಡಾ ಮಾಡಿದ್ರೆ ಹೇಗಿರುತ್ತೆ ಅಂತ. ಅಲ್ಲ ರವಿ ಸರ್ ಓಕೆ, ರೋಸ್ ಓಕೆ, ಹುಡುಗಿ ಓಕೆ, ಬಟ್ ಇದೇನು ಬೋಂಡಾ ಮಧ್ಯದಲ್ಲಿ? ಗುಲ್ಕನ್ ಮಾಡೋದು ರೋಸ್ ಇಂದಾನೆ ಅಲ್ವಾ? ಕರೆಕ್ಟ್. ಸೊ ಇದು ಅದೇ ರೀತಿ ರೋಸ್ ಬೋಂಡಾ, ಡಿಫ್ರೆಂಟ್ ಡಿಶ್. ಹಿಂದೆಂದು ಕೇಳಿರದ ಡಿಶ್ ರೋಸ್ ಬೋಂಡಾ. ವಾ ವಾ, ಕೇಳೋದಿಕ್ಕೆ ಒಂಥರ ಡಿಫ್ರೆಂಟ್ ಅಂತ ಅನ್ಸ್ತಾ ಇದೆ. ಓಕೆ, ಸೊ ರೋಸ್ ಬೋಂಡಾ ತಿನ್ನೋದಕ್ಕೆ ನೀವು ರೆಡಿನಾ? Yes, ready. ಸೊ ವೀಕ್ಷಕರೇ, ಈ ರೋಸ್ ಬೋಂಡಾ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಹೇಳ್ಬಿಡಿ ಒಂದ್ಸತಿ. ರೋಸ್ ಬೋಂಡಾ ಮಾಡೋದಕ್ಕೆ ಮೈನ್ ಆಗಿ ಬೇಕಾಗಿರೋದು ಬ್ಯೂಟಿಫುಲ್ ರೋಸಸ್, ಹಾಗೆ ಕಡ್ಲೆ ಹಿಟ್ಟು ತಗೊಂತೀವಿ, ಅಕ್ಕಿ ಹಿಟ್ಟು ತಗೊಂತೀವಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹೇಗೆ ಶುರು ಮಾಡೋದು? ಫಸ್ಟ್ ಸ್ಟೆಪ್ ಏನು? ಮೊದಲಿಗೆ ಕಡ್ಲೆ ಹಿಟ್ಟನ್ನ ಹಾಕೊಳ್ಳೋಣ. ಕಡಲೆ ಹಿಟ್ಟು. ಓಕೆ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಅಂದ್ರೆ ಕ್ರಿಸ್ಪ್ ಬರಕಾ? ಎಸ್ 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 ಎಸ್. ಓಕೆ, ನೋಡಿ ಅಪ್ಪು, ನೀವು ಚಿಲ್ಲೀಸ್ ಕೊಟ್ರೆ ನಿಮ್ಮ ಹಸ್ಬೆಂಡ್ ನಿಮ್ಗೆ ರೋಸ್ ಕೊಡ್ತಾ ಇದಾರೆ. ರೋಸ್ ಹೂದಲ್ಲೂ ಕೆಳಗಡೆ ಮುಳ್ಳಿರುತ್ತಲ್ಲ, ಅದು ಪಾಯಿಂಟ್. ಅರೆ ಚಿಲ್ಲಿ ಪೌಡರ್, ಓಕೆ ಸ್ವಲ್ಪ ಜೀರಾ ಮಸಾಲ ಹಾಕೋಣ, ಓಕೆ. ಸ್ವಲ್ಪ ಸಾಲ್ಟ್. ಸೊ ಇದು ರೆಗ್ಯುಲರ್ ಬೋಂಡಾ ಬೇಕಾಗುವಂತ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತಾ ಇದ್ದೀರಾ? ಓಕೆ. ಇದನ್ನ ತಿರುಗಿಸ್ಬೇಕು 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 ತಿರುಗಿಸ್ಬೇಕು. ರೆಗ್ಯುಲರ್ ಆಗಿ ಏನೇ ಬೋಂಡಾ ಬಜ್ಜಿ ಮಾಡೋರು ನಮ್ಮ ಮನೇಲಿ ನಾವು ಇದೇ ಕಡಲೆ ಹಿಟ್ಟೆ ಬೇಸ್ ಅಲ್ವಾ? ಹಾ, ಕರೆಕ್ಟ್. ರೆಡಿ ಮಾಡ್ಕೊಂಡು ಈ ತರ ಬ್ಯಾಟರ್ ರೆಡಿ. ಬ್ಯಾಟರ್ ರೆಡಿ ಆದ್ಮೇಲೆ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ. ಸ್ವಲ್ಪ ರೋಸ್ ಇದೆಯಲ್ಲ, ಹಾ. ರೋಸು ನೀಟಾಗಿ ಡಿಪ್ ಆಗ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಒಳ್ಳೇದು ಡಿಪ್ ಆಗ್ಲಿಕ್ಕೆ. ಬ್ರೋ, ಎಣ್ಣೆ ಕಾಯೋದ್ರೊಳಗೆ ಹೇಳಿ, ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಿದ್ರಿ? ನೀವು ಥಿಂಕ್ ಮಾಡಕ್ಕಾಗಲ್ಲ, ನಾನೊಬ್ಬ ಟ್ಯಾಟೂ ಆರ್ಟಿಸ್ಟ್ ಆಗಿದ್ದೆ. ಆಮೇಲೆ DJ ಆರ್ಟಿಸ್ಟ್ ಆಗಿದೆ ಕ್ಲಬ್ಸ್ ಅಲ್ಲಿ, ಪ್ರೈವೇಟ್ ಪಾರ್ಟೀಸ್ ಅಲ್ಲಿ. ಸೊ ಈ ತರ ನಡೀತಾ ಇತ್ತು ಜೀವನ. ಯಾಕೆಂದ್ರೆ ಐ ಸ್ಟಾರ್ಟೆಡ್ ವೆರಿ ಸ್ಕ್ರಾಚ್. ಅಂದ್ರೆ ನನ್ಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಏನು ಎತ್ತ ಒಂದು ಗೊತ್ತಿರ್ಲಿಲ್ಲ. ಸೊ ಒಂದ್ ಫೈನ್ ಡೇ ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂತ ನನ್ ಮನ್ಸಲ್ಲಿ ಇರ್ಲಿಲ್ಲ, ನಾನು ಯೋಚನೆ ಮಾಡಿಲ್ಲ, ಬಟ್ ಆಗ್ಬೇಕು ಅಂತ ಇತ್ತು. ಸೊ ನಾಟಕಗಳು ಮಾಡ್ತಾ ಇದ್ದೆ. ನಮ್ದೇ ಆದಂತ ತಂಡ ಇತ್ತು, ಮೈಸೂರು ಮೈಮ್ ಟೀಮ್ ಅಂತ ಹೇಳಿ. ನಮ್ ಗುರುಗಳು ಗೌತಮ್ ಅವರಿದ್ರು. ಸೊ ಬೇಸಿಕ್ ಇಂದ ಕಲ್ತ್ಕೊಂಡು ನಾಟಕಗಳು ಮಾಡ್ಕೊಂಡು ಹೆಂಗೋ ನಡೀತಾ ಇತ್ತು. ಆ ಟೈಮಲ್ಲಿ ನನ್ನ ಹೆಂಡತಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಸೊ ಹೇಗೋ ಜೀವನ ನಡೆಸ್ತಾ ಇದ್ವಿ. ಕೊರೋನಾ ಇನ್ನೇನ್ ಬರೋ ಟೈಮ್, ಅವಾಗ ಲವ್ ಮಾಕ್ಟೈಲ್ ನಮ್ದು ರೆಡಿ ಆಗ್ತಾ ಇತ್ತು. ಕೃಷ್ಣ ಅವರು ನನ್ಗೆ ಅವ್ರದ್ದು ನಂಬರ್ ಇತ್ತು, ಕೃಷ್ಣ ಅವ್ರ ನಂಬರ್ ನನ್ನ ಹತ್ರ. ಈಗ ಸ್ಟೇಟಸ್ ಹಾಕ್ತಾರೆ, ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಹುಡುಕ್ತಾ ಇದ್ದೀನಿ ಅಂತ. ಸೊ ನಾನ್ ಟ್ರೈ ಮಾಡ್ಬೋದಾ ಅಂತ ನಾನು ಕೇಳಿ, ಅಲ್ಲಿಂದ ನಾನು ನಾಟಕಗಳು ಮಾಡಿರೋ ವಿಡಿಯೋಸ್ ಎಲ್ಲ ಕಳಿಸಿ, ಅವರು ಪಾಪ ಬಾ ಆಯ್ತು ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸೀನ್ ಕೊಟ್ಟು ಅವ್ರ ಮನೆಯಲ್ಲೇ ಎಲ್ಲ ಟ್ರೈ ಮಾಡಿ ಸೊ ಮಾಡ್ಬೋದು ಅಂತ ಅಂದ್ಮೇಲೆನೆ ಲವ್ ಮಾಕ್ಟೈಲ್ಗೆ ನಾನು ಎಂಟ್ರಿ. ವೆರಿ ನೈಸ್. ಅಪೂರ್ವ, ಇವಾಗ ಅವ್ರು ಹೇಳಿದ್ರು ಅವರ ಸ್ಟ್ರಗ್ಲಿಂಗ್ ಫ್ರಮ್ ಸ್ಕ್ರಾಚ್ ಶುರು ಮಾಡಿದ್ರು ಅಂತ. ಐ ಥಿಂಕ್ ಎಷ್ಟೊಂದ್ ಜನಕ್ಕೆ ಇನ್ಸ್ಪಿರೇಷನ್, ನಾವು ಈ ತರ ದೊಡ್ಡ ಏನೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೋದು ಅಂತ ಒಂದು ಇನ್ಸ್ಪೈರ್ ಆಗ್ತಾರೆ. ಎಷ್ಟೊಂದ್ ಜನ ನಿಮ್ ತರಾನೇ ಗ್ರೋ ಆಗ್ತಾ ಇರ್ತಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಪೋರ್ಟ್ ಹೆಂಗಿತ್ತು ನಿಮ್ ಕಡೆಯಿಂದ ಹಸ್ಬೆಂಡ್ಗೆ? ನಾನು ಅವ್ನಿಗೆ ಯಾವಾಗೂ ಐ ಆಮ್ ಆಲ್ವೇಸ್ ದೇರ್, ಯುನೋ ಅಟ್ ಇಸ್ ಬ್ಯಾಕ್. ಐ ಆಲ್ವೇಸ್ ಸಪೋರ್ಟ್ ಹಿಮ್. ಅವತ್ತೂ ಇವತ್ತಿಗೂ ಫಾರ್ ಎವರ್.
ಹೌ ಸ್ವೀಟ್. ಓಕೆ, ಅಂದ್ರೆ ನಿಮ್ದೇನು ಈ ಪರ್ಟಿಕ್ಯುಲರ್ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕಂತ ಏನು ಇರ್ಲಿಲ್ವಾ? ಯು ಜಸ್ಟ್ ವಾಂಟೆಡ್ ಟು ಗೋ ವಿತ್ ಹಿಸ್ ಡ್ರೀಮ್ಸ್. ಎಸ್, ಐ ವಾಂಟೆಡ್ ಟು ಸಪೋರ್ಟ್ ಇನ್ ಹಿಸ್ ಡ್ರೀಮ್ಸ್. ಅರೆ ವೆರಿ ನೈಸ್, ವೆರಿ ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್. ಎಣ್ಣೆ ಕಾದಿದ್ಯಾ? ಬಹುಶಃ ಕಾಯ್ದಿದೆ, ಸ್ವಲ್ಪ ಚೆಕ್ ಮಾಡೋಣ. ಸೊ ಇವಾಗ ನಮ್ ಬ್ಯೂಟಿಫುಲ್ ರೋಸಸ್ ನ ತಗೊಳ್ಳೋಣ. ನಮ್ ಹೀರೋಯಿನ್. ಎಸ್, ಇನ್ನ ನೀಟಾಗಿ ಡಿಪ್ ಮಾಡ್ಕೋಬೇಕು. ಓಕೆ, ಬ್ಯಾಟರ್ ಕಂಪ್ಲೀಟ್ ಆಗಿ ಫುಲ್ ಆಗಿರ್ಬೇಕು ಅದಕ್ಕೆ. ಸೊ ನೀವು ಎಲ್ಲೂ ಗ್ಯಾಪ್ ಬಿಟ್ಕೊಂಬಾರ್ದು. ಗ್ಯಾಪ್ ಬಿಟ್ಕೊಂಡ್ರೆ ಏನಾಗುತ್ತೆ, ರೋಸ್ ಓಪನ್ ಆಗುತ್ತೆ. ಸೊ ಅದು ಸ್ವಲ್ಪ ಕರ್ಕ್ಲ ತರ ಫೀಲ್ ಸಿಗುತ್ತೆ. ಸೊ ಬ್ಯಾಟರ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಒಳ್ಳೇದು. ಅಂದ್ರೆ ಕೆಲವು ಕಡೆ ಈ ಈರುಳ್ಳಿ ಫ್ಲವರ್ ತರ ಮಾಡ್ಬಿಟ್ಟು ಅದಕ್ಕೂ ಹೌದೌದು ಬಾಣ್ಲಿಗೆ ಹಾಕ್ತಾರಲ್ಲ, ಅದೇ ತರ. ಸೊ ನೋಡಿ, ಇದು ನೀಟಾಗಿ ಬ್ಯಾಟರ್ ಆಗಿದೆ. ಸೊ ಇದನ್ನ ನಾವು ಈಗ ಡಿಪ್ ಮಾಡೋಣ. ವಾವ್, ಈಗ ಯಾರನ್ನ ಬೊಕ್ಕೆ ಏನಾದ್ರು ಕೊಟ್ಟಿರ್ತಾರ ನೋಡಿ, ಆ ಹೂವನ್ನ ಯೂಶಲಿ ದೇವ್ರಿಗೆ ಇಡ್ತೀವಿ, ಇಲ್ಲ ಈ ತರ ಬಜ್ಜಿ ಮಾಡ್ಕೊಂಡು ತಿನ್ಬೋದು. ವೇಸ್ಟ್ ಯಾಕೆ ಮಾಡೋದು? ಹಾ, ಹೇಗಿದ್ರು ಬೊಕ್ಕೆ ಕೊಟ್ರೆ ತೆಗೆದು ಸೈಡ್ಗೆ ಹಾಕ್ತಾರೆ. ಮದುವೆಲಂತೂ ಎಷ್ಟು ರೋಸಸ್ ಎಷ್ಟು ಫ್ಲವರ್ ವೇಸ್ಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಇದೊಂದು ಹೊಸ ಐಡಿಯಾ. ಮದುವೆಗೆ ಬಂದಿರೋ ಬೊಕ್ಕೆಗಳು ಹೂವ ಎಲ್ಲ ಕಿತ್ಕೊಂಡು ಕಿಚನ್ಗೆ ಕಳ್ಸ್ಬಿಟ್ರೆ ಅಲ್ಲೇ ರೋಸ್ ಬಾಂಡ್ ಮಾಡಿಡ್ಬೋದು. ಅಂದ್ರೆ ಈ ರೋಸ್ ಪೆಟಲ್ಸ್ ಬಿಟ್ಕೊಂಡ್ಬಿಡಲ್ವಾ, ಬೈಂಡಿಂಗ್ ಏಜೆಂಟ್ ಇರುತ್ತಲ್ವಾ? ಅದಕ್ಕೆ ಬ್ಯಾಟರ್ ನಾವು ಜಾಸ್ತಿ ಅಂದ್ರೆ ಅದು ತುಂಬಾ ಡಿಪ್ ಮಾಡಿದಷ್ಟು ಒಳ್ಳೇದು. ಸೊ ರೋಸ್ ಬೋಂಡಾ ರೆಡಿ ಆಗಿದೆ. ಅಂದ್ರೆ ಬಜ್ಜಿ ಬೋಂಡ ಎಷ್ಟೊತ್ತು ಕರಿತೀವೋ ಅಷ್ಟೊತ್ತು ಕರಿಬೇಕು. ಹೌದು. ಇವಾಗ ಅದು ಸ್ವಲ್ಪ ಕರ್ದೋಗಿದೆ ಅಲ್ವಾ, ಅದು ಹಂಗೆ ಬರಲ್ಲ. ರೋಸ್ ಅಲ್ವಾ, ಸ್ವಲ್ಪ ಫ್ರೈ ಆದಾಗ ಅದೇ ತರ ಆಗೋದು. ಬಟ್ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಕ್ರಿಸ್ಪಿ ಕ್ರಿಸ್ಪಿ ಓಕೆ, ತೆಗ್ದಿಟ್ಕೊಂಡ್ಬಿಡೋಣ. ಯಾ, ಸೊ ಈಗ ರೋಸ್ ಬೋಂಡಾ ರೆಡಿ ಆಗಿದೆ. ಸ್ವಲ್ಪ ಲೈವ್ಲಿ ಆಗಿ ಲವ್ಫುಲ್ ಆಗಿ ಕೊಡ್ಬೇಕಲ್ವಾ? ಲವ್ಫುಲ್ ಆಗಿ. ಓಕೆ, ಏನ್ ಮಾಡ್ತೀರಾ? ಸ್ಮಾಲ್ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಸರಿ. ವಿತ್ ಪ್ರೆಸೆಂಟೇಷನ್, ವಿತ್ ಲವ್, ವಿತ್ ರೋಸಸ್. ಓ, ನಮ್ಮ ಮಾಸ್ಟರ್ ಶೆಫ್ ಹೇಳೋ ತರ ಯಾವ್ದ್ರಲ್ಲಿ ಮಾಡಿರ್ತೀವೋ ಅದನ್ನೇ ಗಾರ್ನಿಶ್ ಮಾಡ್ಬೇಕು. ನಿಮ್ಗೆ ಓಕೆ, ಡನ್. ಚಿಲ್ಲಿ ಸಾಸ್ ಬೇಕಾದ್ರೆ ಚಿಲ್ಲಿ ಸಾಸ್ ಇದೆ, ಟೊಮೆಟೊ ಸಾಸ್ ಬೇಕಾದ್ರೆ ಟೊಮೆಟೊ ಸಾಸ್ ಇದೆ. ಸೊ ಇದ್ರ ಜೊತೆ ರೋಸ್ ಬೋಂಡಾನ ಹಚ್ಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ. ಸೂಪರ್ ಸೂಪರ್. ರೋಸ್ ನಂತ ವೈಫ್ಗೆ ಇದನ್ನ ಕೊಡ್ಬೇಕು, ಬಟ್ ಡಿಫ್ರೆಂಟ್ ಆಗಿ ಕೊಡ್ಬೇಕು, ಹಂಗೆ ಕೊಡಕ್ಕಾಗಲ್ಲ ಅಲ್ವಾ? ಸೊ ರೋಸ್ ಬಾಂಡ್ ನ ಡಿಫ್ರೆಂಟ್ ಆಗಿ ಹೆಂಗಿದ್ಯೋ ಅದೇ ರೀತಿ ಡಿಫ್ರೆಂಟ್ ಆಗಿ ಒಂದು ಹಾಡು ಹೇಳ್ಬಿಟ್ಟು ಅವ್ರಿಗೆ ಕೊಡ್ಬೇಕು. ಹಾಡು ಸುಮ್ನಿರಿ. ಪ್ಲೀಸ್ ಪ್ಲೀಸ್. ಓಕೆ. ಈ ಗುಲಾಬಿಯು ನಿನಗಾಗಿ ಬರ್ಲಿ ಹಾಡು. ಅಪ್ಪು, ನಿಂಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಸ್ವೀಟ್. ಓಕೆ. ಹಾಡು ಈ ಹಾಡು ಹಾಡು. ಗುಲಾಬಿಯು ನಿನಗಾಗಿ ಬಿಸಿದೆ ಬಿಸಿದೆ. ಹೇಗಿದ್ಯಮ್ಮ? ಸೂಪರ್ ಆಗಿದೆ ನಿಜ, ರಿಯಲಿ ವೆರಿ ನೈಸ್. ಅರೆ ಓಕೆ, ಅವ್ರಿಗೂ ಕೊಡಿ. ಹಾಗಿದ್ರೆ ಇಲ್ಲ, ಫಸ್ಟ್ ಅವ್ರಿಗೆ ತಿನ್ಸ್ಬೇಕು, ಅವ್ರು ತಾನೇ ಮಾಡಿರೋದು ಅಡ್ಗೆ. ನಾನು ತಿಂತೀನಿ. ನೀವು ಹಾಡು ಹೇಳ್ಬೇಕು. ನಲಿವಾ ಗುಲಾಬಿ ಸಂಜೆ ಹೊತ್ತು ಮಾಡ್ಕೊಂಡು ತಿಂತಾ ಇದ್ರೆ ಮಳೆ ಬರೋ ಟೈಮಲ್ಲಂತೂ ಒಳ್ಳೆ ಮಜಾ ಇರುತ್ತೆ. ಆಹಾ, ಓಕೆ, ಇಷ್ಟೆಲ್ಲ ಹೇಳಿದ್ರಾ? ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ಗೊತ್ತಾಯ್ತಲ್ಲ, ಯಾವ್ದಾನ ಹುಡುಗ ನಿಮ್ಗೆ ರೋಸ್ ಕೊಟ್ರೆ ಅದ್ ನೆದಾಕೊಂಡೋಗಿ ಬಾಳ್ನೆ ಒಳಗೆ ಹಾಕಿ ಬಜ್ಜಿ ಮಾಡ್ಕೊಂಡು ತಿನ್ನಿ. ಇವಾಗ ಫಸ್ಟ್ ನಾನ್ ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಕೊಡಿಲಿ. ಆಹಾ, ಸೊ ನಾನು ಎರಡೂ ಸಾಸ್ ಡಿಪ್ ಮಾಡ್ಕೊಂತೀನಿ. ಬಿಸಿ ಬಿಸಿ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ಅನ್ಸೋದೇ ಇಲ್ಲ ಇದು ರೋಸ್ ಅಂತ. ಏನೋ ಒಂದು ಸ್ವೀಟ್ ಫೀಲ್, ಅಂದ್ರೆ ಆ ಗುಲ್ಕಂದ್ ತಿಂದಾಗ ಕೊನೆಗೆ ಬರುತ್ತಲ್ಲ ಆ ಎಸೆನ್ಸ್ ಬರುತ್ತೆ. ತಿನ್ನುವಾಗ ಕ್ರಿಸ್ಪಿ ಆಗಿದೆ, ಒಂಥರ ಈ ಚಿಪ್ಸ್ ನ ಬೋಂಡದ ಮೇಲೆ ಅಂಟಿಸಿದ್ರೆ ಹೆಂಗಿರುತ್ತೆ ಅದೇ ತರ ಇದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಎ ಕ್ಲಾಸ್ ಡಿಫ್ರೆಂಟ್ ಫೀಲ್ ಕೊಡುವಂತ ರೋಸ್ ಬೋಂಡಾ ನೋಡಿ. ಸಕ್ಕತ್ತಾಗಿದೆ. ಇದೆರಡು ಯಾಕೆ ವೇಸ್ಟ್ ಮಾಡಿದ್ರಿ ಬ್ರೋ? ಇದನ್ನು ಹಾಕ್ಬಿಡ್ಬೇಕಾಯ್ತು, ಇದನ್ನು ತಿಂತಾ ಇದ್ದೆ. ಸೊ ವೀಕ್ಷಕರೇ, ಈ ಸಖತ್ತಾಗಿರೋ ಈವ್ನಿಂಗ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು, ಅಥವಾ ಲವ್ ಸ್ನ್ಯಾಕ್. ಲವ್ ಮಾಕ್ಟೇಲ್ ಚಿತ್ರದ ಸ್ಪೆಷಲ್ ಸ್ಟಾರ್ ನಮಗೋಸ್ಕರ ಲವ್ ಬೋಂಡಾ ಮಾಡ್ಕೊಟ್ಟಿದ್ದಾರೆ. ಲವ್ ಬೋಂಡಾ ಅಲಿಯಾಸ್ ರೋಸ್ ಬೋಂಡಾ. ಇದನ್ನ ಮಾಡುವ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ರೋಸ್ ಬೋಂಡಾ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ಗೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು,
ಚಿಲ್ಲಿ ಪೌಡರ್, ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನ ಹಾಕಿ ಹದಕ್ಕೆ ಕಲಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನ ಇಟ್ಟು ಕಾಯಿಸಿಕೊಳ್ಳಿ. ನಂತರ ರೋಸ್ ತೆಗೆದುಕೊಂಡು ಕಲಸಿಕೊಂಡಂತಹ ಹಿಟ್ಟಿಗೆ ಡಿಪ್ ಮಾಡಿ ಎಣ್ಣೆಗೆ ಹಾಕಿ ಕರೆದುಕೊಂಡರೆ ರೋಸ್ ಬೋಂಡಾ ರೆಡಿ. ಬ್ರೋ, ನೀವೇನೋ ರಿಂಗ ರೋಸಸ್ ಅಂತ ಸ್ಟೈಲ್ ಆಗಿ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬಿಟ್ರಿ ನಿಮ್ ಹುಡುಗಿಗೆ. ಈಗ ಬಾ ಬ್ಲಾಕ್ ಶೀಪ್ ಅಂತ ಈ ಬ್ಯೂಟಿಫುಲ್ ಬ್ಲಾಕ್ ಶೀಪ್ ಗಳಿಗೆ ಒಂದು ಸಖತ್ ಡಿಶ್ ಮಾಡೋದಿಕ್ಕಲ್ಲ ಹೇಳ್ಕೊಡೋದಿಕ್ಕೆ ನಿಮ್ ಕೈಯಲ್ಲಿ ಮಾಡ್ಸೋದಿಕ್ಕೆ ಅಂತ ಬರ್ತಾ ಇದಾರೆ ನಮ್ಮ ಬಾಸ್. ಯಾರು ಗೊತ್ತಾ? ಅಲಿಯಾಸ್ ಮಾಸ್ಟರ್ ಶೆಫ್ ಬಾಬಾ ಶೋಭಾ ಜಜಿಗ. ಬನ್ನಿ. ವಾವ್, ಕೈ ತೋರಿಸಿ ಸ್ವಲ್ಪ. ಎಲ್ಲೆಲ್ಲೂ ಟ್ಯಾಟೂ ಆರ್ಟಿಸ್ಟ್ ಕನೆಕ್ಟ್ ಆಗ್ಬಿಟ್ಟೆ ನಾನು. ಅರೆ ಹೌದು, ಈ ಇಬ್ರು ಹಿಂಗ್ ಕೈ ತೋರಿಸಿ ಎಲ್ರಿಗೂ. ಹಿಂಗ್ ತೋರಿಸಿ, ಮೇಲ್ ತೋರಿಸಿ, ಮೇಲೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಅವರು ಮೈಸೂರು ಅವರು, ಆಮೇಲೆ ಈ ಟ್ಯಾಟೂ ನಾನು ಹಾಕಿಸ್ಕೊಂಡಿದ್ದು ಮೈಸೂರು. ಟ್ಯಾಟೂ ಆರ್ಟಿಸ್ಟ್ ಬೇರೆ. ಸೊ ವಾಟ್ ಅ ಕನೆಕ್ಷನ್. ಆಕ್ಚುಲಿ ನಿಮ್ಮಿಬ್ರು ನೋಡ್ತಿದ್ರೆ ನಾನು ಕೈ ತುಂಬಾ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅನ್ಸ್ತಾ ಇದೆ. ಓಕೆ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಇವಾಗ ನಮ್ಮ ಬ್ಲಾಕ್ ಬ್ಯೂಟಿ ಅಂಡ್ ಬೀಸ್ಟ್ ಗೆ ಏನು ಮಾಡಿಸ್ತಾ ಇದ್ದೀರಾ ಬಾಸ್? ಇವತ್ತು ನಾನು ಮಾಡ್ತಿರೋಂತಹ ಡಿಶ್ ನೋಡಿ, ಇದು ನಾವು ಸಣ್ಣ ವಯಸ್ಸಲ್ಲಿ ನೋಡಿರ್ತೀವಿ. ಕೆಮ್ಮು ನೆಗಡಿ ಬಂದವಾಗ ನಮ್ಗೆ ಇದನ್ನ ಬಳಸ್ತಿದ್ರು. ದೊಡ್ಡ ಪತ್ರೆ ಎಲೆ. ಸೊ ದೊಡ್ಡ ಪತ್ರೆಯನ್ನ ಬಳಸ್ಕೊಂಡು ನಾವಿವತ್ತೊಂದು ದೊಡ್ಡ ಪತ್ರೆ ಚಟ್ನಿ ಪಲಾವನ್ನ ಮಾಡ್ತಿದೀವಿ. ವಾವ್. ಸೊ ಮಾಡ್ಕೊಳ್ಳೋಣವಾ? ನೀವೇ ಮಾಡೋದು ಅದನ್ನ? ಓಕೆ, ಅಲ್ಲೇ ಪಕ್ಕದಲ್ಲೇ ಕುಕ್ಕರ್ ಇದೆ, ತಗೊಳ್ಳೋಣ. ಇಲ್ಲ, ಹಾ, ಅಲ್ಲಿ. ಆಮೇಲೆ ಆ ಪ್ಯಾನ್ ಅನ್ನ ಕೂಡ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬಳಸಿದೀವಿ ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಸ್ವಲ್ಪ ಕಡಲೆಕಾಯಿ ಬೀಜ, ದೊಡ್ಡ ಪತ್ರೆ, ಕಾಯಿ ತುರಿ, ಉಪ್ಪು ಹಾಗೂ ನೆನ್ಸಿಟ್ಕೊಂಡಿರೋಂಥ ಅಕ್ಕಿ. ಸೊ ಮೊದಲಿಗೆ ನಾವು ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಮಾಡ್ಕೊಬೇಕು. ಸೊ ಅಲ್ಲಿ ಪ್ಯಾನ್ ಅಲ್ಲಿ ಚೂರು ಎಣ್ಣೆ ಹಾಕೊಳ್ಳೋಣ ಅದಕ್ಕೆ. ಸೊ ಚಕ್ಕೆ, ಲವಂಗ, ಏಲಕ್ಕಿ ಹಾಕೋತಿದೀವಿ. ಹಾ, ಹಸಿ ಮೆಣಸಿನ್ಕಾಯಿ ಒಂದು 4 ಇದೆ. ಶುಂಠಿ ಹಾಕೋತಿದೀವಿ, ಬೆಳ್ಳುಳ್ಳಿ, ಹಾ, ಈರುಳ್ಳಿ ಹಾಕ್ತಾ ಇದೀನಿ. ಈಗ ಶೇಂಗಾ ಹಾಕೋತಿದೀವಿ. ನಾವು ಚಟ್ನಿ ಬಳಸುವಂತ ಪದಾರ್ಥಗಳನ್ನೇ ಬಳಸ್ತಿದೀವಿ, ಆದ್ರೆ ಪಲಾವ್ಗೆ ನಾವು ಶೇಂಗಾ ಹಾಕೊಳ್ಳೋದಿಲ್ಲ. ಇದು ಒಂದ್ ಸ್ವಲ್ಪ ಡೆಪ್ತ್ ಆಫ್ ಫ್ಲೇವರ್ ಕೊಡುತ್ತೆ. ಈಗ ಕೊನೆಯದಾಗಿ ನಮ್ಮ ಹೀರೋ ಇಂಗ್ರೀಡಿಯೆಂಟ್ ದೊಡ್ಡ ಪತ್ರೆನ ಹಾಕೋತಿದೀವಿ. ಹೀರೋ ಒಳಗೆ ನೋಡಿ, ಆಗ್ಲೇ ಆ ಘಮ ಬರ್ತಿದೆ. ಬಾಸ್, ಅದೇ ನೆನ್ಸಿಟ್ಕೊಳ್ಳೋದಿಲ್ಲ ಬೇಡವಾ? ಇಲ್ಲ, ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋಂಥದ್ದು ಅದು. ಯೂಶುವಲಿ ಮಕ್ಕಳಿಗೆ ಕೆಮ್ಮು ಬಂದಾಗ ಇದೆಲ್ಲ ಮಾಡಿ ಕುಡಿಸ್ತಾರಲ್ಲ, ಬಿಟ್ಟು ಹಾಲಲ್ಲಿ ಹಾಲು ಎಡೆ ಬರುತ್ತಲ್ಲ ಅದರಲ್ಲಿ ಕುಡಿಸೋರು. ತುಂಬಾ ಹೆಲ್ತಿ. ಕೊನೆಯದಾಗಿ ಕಾಯಿ ತುರಿಯನ್ನ ಹಾಕೋತಿದೀವಿ. ಕಾಯಿ ತುರಿ. ಕಾಯಿ ತುರಿ ಯಾಕೆ ಹಾಕಿರೋದಾದ್ರೆ ದೊಡ್ಡ ಪತ್ರೆದು ಇಂಟೆನ್ಸ್ ಫ್ಲೇವರ್ ಇರತ್ತಲ್ವಾ, ಅದನ್ನ ಕಟ್ ಡೌನ್ ಮಾಡತ್ತೆ, ಮೆಲೋ ಡೌನ್ ಮಾಡತ್ತೆ. ಡೈರೆಕ್ಟ್ ತುಂಬಾ ಮುಖ ಕೊಡ್ದಂಗೆ ಸ್ಟ್ರಾಂಗ್ ಇರುತ್ತೆ. ಈಗ ಆಯ್ತು, ಈಗ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ. ಮುಗಿತಲ್ಲ ಇದು? ನೋಡಿ, ಈಗ ಬಿಸಿಯಾಗಿರೋ ಈ ತರ ಹುರ್ಕೊಂಡಂತದ್ದು ಬಿಸಿಯಾಗಿರುತ್ತಲ್ವಾ, ಸೊ ಅರ್ಜೆಂಟ್ ಇರುತ್ತೆ, ಬೇಗ ಮಾಡ್ಬೇಕು, ರುಬ್ಕೋಬೇಕಂದ್ರೆ ಬಿಸಿ ಜಾರ್ ಕೆಟ್ಟೋಗುತ್ತೆ. ಅಂತ ಟೈಮಲ್ಲಿ 2 ಐಸ್ ಕ್ಯೂಬ್ ಅನ್ನ ಹಾಕೊಂಡ್ರೆ ಅದು ನೀರ್ ಕೂಡ ಬಿಟ್ಕೊಳ್ಳಲ್ಲ, ಹಾಗೇನೆ ಬಿಸಿ ಕೂಡ ತಣ್ಣಗ್ ಮಾಡುತ್ತೆ, ಜಾರ್ ಕೆಟ್ಟೋಗಲ್ಲ. ಓ, ಐಸ್ ಕ್ಯೂಬ್ ಜಾರ್ ಒಳಗೆ ಹಾಕೊಂಡ್ಬೇಕು. ಹಾ, ಓ ಸೂಪರ್. ಸಾಕಂತ. ಈಗ ದೊಡ್ಡ ಪಾತ್ರೆ ಚಟ್ನಿ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಅಲ್ಲೇ ಪಕ್ಕದಲ್ಲಿ ಎಣ್ಣೆ ಇದೆ. ಈಗ ಮಸಾಲಾನೆ ಕೋಲ್ಡ್ ಸ್ಟಾರ್ಟ್. ಓಕೆ, ಕೋಲ್ಡ್ ಸ್ಟಾರ್ಟ್. ಅದ್ರ ಜೊತೆಗೇನೆ 2 ಬಿರಿಯಾನಿ ಎಲೆ ಇದೆ.
ಈಗ ನೆನ್ಸಿಟ್ಕೊಂಡಿರೋ ಅಕ್ಕಿ 1 ಬಟ್ಲು, ನೆನ್ಸಿಟ್ಕೊಂಡಿರೋ ಅಕ್ಕಿ 1:2 ನೀರು ಹಾಕೋತಿದೀವಿ. ಕೊನೆಯದಾಗಿ ಉಪ್ಪನ್ನ ಸೇರಿಸ್ಕೊತಿದೀವಿ. ಇಷ್ಟಲ್ಲ? ಹಾ, ಪರ್ಫೆಕ್ಟ್. ಇನ್ನ ಮುಚ್ಚಿಬಿಟ್ಟು ವಿಸಲ್ ಕೂಗ್ಸ್ಬಿಟ್ರೆ ಎಷ್ಟು ವಿಸಲ್ ಬರ್ಬೇಕು? ಒಂದೇ ವಿಸಿಲ್. ಅಷ್ಟು ಬೇಗ ಆಗ್ಬಿಡುತ್ತೆ. ಅಷ್ಟೇ. ಇದು ಪ್ರೀ ಕುಕ್ಡ್ ಅಲ್ವಾ ಇದು? ಹಾ, ಇಲ್ಲ ಏನು ಕುಕ್ ಆಗಿಲ್ಲ. ಅಂದ್ರೆ ಒಂದೇ ಅಕ್ಕಿ whistle. ನೆನ್ಸಿದ್ಯಲ್ಲ? ಅಕ್ಕಿ, ಹಾ, ಹಾ. ಅದು ಸ್ವಲ್ಪ ಇದಾಗಿರುತ್ತೆ. ಹೌದು. ಒಂದೇ ವಿಸಿಲ್ಗೆ ರೆಡಿ ಆಗುತ್ತೆ. 1 ವಿಸಿಲ್ ಆಗಿ ಈಗ ತಣ್ಣಗಾಗಿದೆ, ಪ್ರೆಷರ್ ಇಳ್ದಿದೆ. ಓಪನ್ ಮಾಡೋಣವಾ? ಎಸ್. ದೊಡ್ಡ ಪತ್ರೆ ಚಟ್ನಿ ಪಲಾವ್ ವಾವ್, ಆಗಿದ್ಯಾ? ಎಸ್. ಆಗಿದೆ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಹಾ. ವಾವ್. ಈಗ ನೀಟಾಗಿ ಇಲ್ಲಿ ಪ್ಲೇಟಿಗೆ ಹಾಕೊಂಡು ಎಸ್. ಗಾರ್ನಿಶ್ ಮಾಡ್ಕೊಳ್ಳೋಣ. ಈ ಕಡೆ ಹೆಲ್ತ್ ಸಿಕ್ತು, ಜೊತೆಗೆ ದೊಡ್ಡ ಪತ್ರೆ ಎಲೆ ತಿನ್ನೋ ಒಂದು ಬೆನಿಫಿಟ್. ಸೊ ಹೆಲ್ದಿ ಆಗಿ ಏನಾದ್ರು ಡಿಫ್ರೆಂಟ್ ಆಪ್ಷನ್, ದಿನಾ ರೈಸ್ ಏನಾದ್ರು ತಿನ್ಬೇಕಲ್ವಾ, ಚಿತ್ರಾನ್ನ ಪುಳಿಯೋಗರೆ, ಅದು ಬಿಟ್ರೆ ಇದು ಒಂಥರ ಡಿಫ್ರೆಂಟ್ ಆಪ್ಷನ್ ಏನೆ. ಈಗ ನೋಡಿ, ಈರುಳ್ಳಿ ಇದೆ, ದೊಡ್ಡ ಪತ್ರೆ ಎಲೆ ಇದೆ, ಗಾರ್ನಿಶ್ ಮಾಡ್ಕೊಳ್ಳೋಣ. ಓಕೆ, ಮೇಲೆ ಇಡೋಣ. ಹಾ, ನೋಡಿ, ಟ್ಯಾಟೂ ಆರ್ಟಿಸ್ಟ್ ಅಲ್ವಾ? ಕ್ರಿಯೇಟಿವ್. ವೆರಿ ನೈಸ್. ಓಕೆ, ನಮ್ಮ ದೊಡ್ಡ ಪತ್ರೆ ಎಲೆನ ಪಲಾವ್ ರೆಡಿ ಆಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ. ರಿಯಲಿ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆಯಾ? ಯು ಶುಡ್ ಟ್ರೈ. ಓಕೆ, ಆಕ್ಚುಲಿ ದೊಡ್ಡ ಪತ್ರೆ ಎಲೆ ಚಟ್ನಿ ಮನೇಲಿ ತುಂಬಾ ಸತಿ ನಾನು ತಿಂದಿದ್ದೀನಿ. ಆಹಾ, ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಿದೆ. ಚಿಯರ್ಸ್. ಆಹಾ, ವಾವ್, ಜಸ್ಟ್ ಲೈಕ್ ಅ ವಾವ್. ಆಕ್ಚುಲಿ ನನಗೆ ಈ ತರದ ಒಂದು ಸೌತ್ ಫ್ಲೇವರ್ ಇರೋ ಒಂಥರ ಚಟ್ನಿ ಅನ್ನ ತುಂಬಾನೇ ಇಷ್ಟ. ಐ ಥಿಂಕ್ ದಿಸ್ ಇಸ್ ಮೇಡ್ ಜಸ್ಟ್ ಫಾರ್ ಮೀ. ಥ್ಯಾಂಕ್ ಯು. ಎಸ್ಪೆಷಲಿ ಇದು ತಿನ್ನುವಾಗ ಕಡ್ಲೆಕಾಯಿ ಹಾಕಿದಾರಲ್ವಾ, ಆ ಕಡ್ಲೆಕಾಯಿ ಚಟ್ನಿ ಇಷ್ಟ ಪಡೋರ್ಗೆ ಇದು ಇಷ್ಟ ಆಗುತ್ತೆ. ದೊಡ್ಡ ಪತ್ರೆ ಫ್ಲೇವರ್ ಮಾತ್ರ ನೆಕ್ಸ್ಟ್ ಲೆವೆಲ್. ತೆಂಗಿನಕಾಯಿ ಇರೋದ್ರಿಂದ ಆ ಒಂದು ಜ್ಯೂಸಿನೆಸ್ ಕೂಡ ಇದೆ. ತುಂಬಾನೇ ಚೆನ್ನಾಗಿ ಬಂದಿರುವಂತಹ ಒಂದು ಪಲಾವ್. ನೀವು ಕೂಡ ಮನೇಲಿ ಟ್ರೈ ಮಾಡ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಸ್. ತುಂಬಾ ಚೆನ್ನಾಗಿತ್ತು ತಾನೆ? ಸೂಪರ್. ನೀವು ನಮ್ಮ ಬಾಸ್ ಕೈ ತಗೊಳ್ಳಿ, ಅವ್ರು ಕಂಗ್ರಾಚುಲೇಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿತ್ತು ಬಾಸ್. ಥ್ಯಾಂಕ್ ಯು. ಸೊ ಈ ದೊಡ್ಡ ಪತ್ರೆ ಎಲೆ ಪಲಾವ್ ಹೇಗ್ ಮಾಡೋದು, ಇದರ ವಿಧಾನ ನೋಡ್ಕೊಂಬನ್ನಿ. ದೊಡ್ಡ ಪತ್ರೆ ಚಟ್ನಿ ಪಲಾವ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಡ್ಲೆಕಾಯಿ ಬೀಜ, ದೊಡ್ಡ ಪತ್ರೆ ಹಾಕಿಕೊಂಡು ಕೊನೆಗೆ ಕಾಯಿ ತುರಿಯನ್ನ ಹಾಕಿಕೊಂಡು ಹುರಿದುಕೊಳ್ಳಿ. ಹುರಿದುಕೊಂಡಂತಹ ಮಸಾಲೆಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿಕೊಂಡಂತಹ ಮಸಾಲೆಯನ್ನ ಹಾಕಿಕೊಳ್ಳಿ. ನಂತರ ನೆನೆಸಿಟ್ಟ ಅಕ್ಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಿ 1 ವಿಷಲ್ ಹೊಡೆಸಿದರೆ ದೊಡ್ಡ ಪತ್ರೆ ಚಟ್ನಿ ಪಲಾವ್ ರೆಡಿ. ಬ್ರೋ, ನಿಮ್ ಲೈಫ್ ನ ಲವ್ ಮಾಕ್ಟೇಲ್ 2 ಇನ್ನೂ ಬಾಕಿ ಇದೆ. ಕಾಲೇಜ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅಲ್ವಾ? ಹೌದು. ಆಮೇಲೆ ಡೇಟ್ ಮಾಡಿದ್ದಾಯ್ತು, ಸಿಕ್ಕಾಕೊಂಡಿದ್ದಾಯ್ತು. ಅಂದ್ರೆ ಫಸ್ಟ್ ಟೈಮ್ ಲವ್ ಮಾಡಿ ಸಿಕ್ಕಾಕೊಂಡಿದ್ದಾಯ್ತು. ಇವಾಗ ಸೆಕೆಂಡ್ ಟೈಮ್ ಮತ್ತೆ ಲವ್ ಸ್ಟಾರ್ಟ್ ಆಗಿದೆ. ಸಿಕ್ಕಾಕೊಂಡಿದ್ದೆ ಅವಾಗ? ಅದೇ ನಾ ಹೇಳಿದ್ನಲ್ಲ, ಇವ್ರ ತಾಯಿ ಎಕ್ಸಾಮ್ ಬಂದು ಕಾಯ್ತಾ ಇದ್ರು ಅಂತ ಹೇಳಿ. ಸೊ ಅದಾದ್ಮೇಲೆ 1 ತಿಂಗಳು, 1.5 ತಿಂಗಳು, 2 ತಿಂಗಳು ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ. ಅಂದ್ರೆ ಇವಳಿಗೂ ಮೊಬೈಲ್ ಕಿತ್ಕೊಂಡು ಇದ್ದಿದ್ದು ಚಿಕ್ಕ ಮೊಬೈಲ್ಗಳು. ಅವಾಗ ಅಷ್ಟು ನಿಮ್ಗೆ ಗೊತ್ತಲ್ಲ, ಸೋರ್ಸ್ ಇರ್ಲಿಲ್ಲ ನಮ್ಗೆ Correct. ಕನೆಕ್ಟಿವಿಟಿಗೆ. ಸೊ ಹಾಗೆ ನಡೀತು. ಅದಾದ್ಮೇಲೆ ಪುನಃ ಬಂದ್ರು, ಅವ್ರ ಮನೇಲೆಲ್ಲ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಸಾಕು, ಏನಕ್ಕಿದೆಲ್ಲ ಬೇಡ, ಯಾಕ ಅವ್ನ್ ಸರಿ ಇಲ್ಲ ಅಂದ್ರೆ ತಪ್ಪಲ್ಲ, ಅವ್ರು ತಪ್ಪಲ್ಲ ಪಾಪ. Protective ಆಗಿ. ಇಲ್ಲಿ ಖಂಡಿತವಾಗ್ಲು ಒಂದು ತಂದೆ ತಾಯಿಗೆ ಅವ್ರ ಮಕ್ಳ ಮೇಲೆ ಅವ್ರ ಅಷ್ಟೇ ಪ್ರೀತಿ ಇರುತ್ತೆ. ಆದ್ರೆ ಅದೇ ಟೈಮಲ್ಲಿ 1000 ಜನ ಆಚೆಯಿಂದ ಬಂದು ಹೇಳೋರು ಇರ್ತಾರೆ, ಕರೆಕ್ಟ್, ಒಬ್ಬ ಹುಡುಗ ಅಂತ ವಿಚಾರಿಸಿದಾಗ. ಸೊ ಆ ರೀತಿ ಹೋಗ್ತಾ ಇತ್ತು. ಬಟ್ ಹಂಗೆ ನಮ್ಮ ಪಾಡಿಗೆ ನಾವು
ಕಾಲೇಜಲ್ಲಿ Love ಮೀಟ್ ಮಾಡ್ತಾ ಆಗೋದು ಇದ್ರಿ. ಅದೆಲ್ಲ ನಡೀತಾ ಇತ್ತು. ಒಂದ್ ಫೈನ್ ಡೇ ನಾನು ಮನೇಲಿ ಹೇಳ್ಬಿಟ್ಟೆ, ನಾನ್ ಮದ್ವೆ ಆದ್ರೆ ಈ ಹುಡುಗಿನೇ ಆಗೋದು. ನಾನ್ ಫಿಕ್ಸ್ ಆಗ್ಬಿಟ್ಟಿದೆ ಮುಂಚೆನೆ, ಮದ್ವೆ ಆದ್ರೆ ಈ ಹುಡುಗಿನೇ ಆಗೋದು, ಇಲ್ಲಾಂದ್ರೆ ನಾನು ಆಗಲ್ಲ ಅಂತ ನಾನ್ ಮನೇಲಿ ಹೇಳ್ತೀನಿ. ನಮ್ಮ ಮನೇಲಿ ಓಕೆ ಸರಿ ಆಯ್ತು, ರೆಡಿ ಆಯ್ತು. ಆಮೇಲೆ ಇವಳು ನಮ್ಮ ಮನೆಗೆ ಬರೋದು ಹೋಗೋದು ಆತರ. ಆಮೇಲೆ ಇವಳು ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿದ್ಮೇಲೆ ನಮ್ಮ ಮನೆಗೆ ಒಂದ್ ಸ್ವಲ್ಪ ಒಡನಾಟಗಳು ಜಾಸ್ತಿ ಆಗುತ್ತೆ, ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ನಮ್ಮ ಹೇಳಿದ್ರ ತಾಯಿ ಅಮ್ಮ ಗೊಂಬೆ ತರ ಇದ್ದಾಳೆ ಕಣೋ ಅಂತ. ಹೇಳ್ತಿದ್ರು. ಕ್ಲೋಸ್ ಆದ್ಮೇಲೆ ಈಗ ನೆಕ್ಸ್ಟ್ ಪಾರ್ಟ್ ಬಂದ್ರೆ ಇವ್ರ ಮನೆಗೆ ಹೋಗು. ಇವ್ರ ಮನೇಲಿ ಇವಳು ಹೆಂಗೋ ಹತ್ಕೊಂಡು ಪತ್ಕೊಂಡು ಹೆಂಗೋ ಮಾಡ್ಕೊಂಡು ಅವ್ರ ಅಮ್ಮ, ಅವ್ರ ತಾತ, ಅಜ್ಜಿ ಮನೇಲೆಲ್ಲ ಎಲ್ಲಾರನ್ನೂ ಒಪ್ಸ್ಕೊಂತಾಳೆ. ಬಟ್ ಅವ್ರ ತಂದೆ ಒಪ್ಪಲ್ಲ. ಆಬ್ವಿಯಸ್ಲಿ ಮಗಳ ಮೇಲೆ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅವರು ಒಪ್ಪಲ್ಲ. ಇದೇ ರೀತಿ ನಡೀತಾ ಇತ್ತು. ಸೊ ನಮ್ಮ ಮನೇಲೂ ಆಯ್ತು ಸಾಕು, ನೀವಿಷ್ಟು ದಿನ ಓಡಾಡಿದ್ದು, ಮದ್ವೆ ಮಾಡ್ಬಿಡೋಣ ಅಂತ ಫಿಕ್ಸ್ ಆಗ್ತಾರೆ. ಫಿಕ್ಸ್ ಆದ್ಮೇಲೆ ಇವಳು ಆಯ್ತು ಅಂದ್ಬಿಟ್ಟು ಮನೇಲಿ ಹೋಗಿ ಒಪ್ಸಕ್ ತುಂಬಾನೇ ಟ್ರೈ ಮಾಡ್ತಾಳೆ. ಆಚೆ ಕಡೆಯಿಂದ ಅವ್ರ ತಂದೆ ಕಾಲ್ ಹೋಗುತ್ತೆ, ನಮ್ಮ ಹುಡುಗನೆ ಮಾಡಿಸಿ ಒಳ್ಳೆಯವನೇ ಹಾಗೆ ಹೇಗೆ ಅಂತ ಎಲ್ಲ. ಸೊ ಅವ್ರು ಏನಾದ್ರೂ ಒಪ್ಪಲ್ಲ. ಇವ್ರ ಮನೇಲಿ ಮಿಕ್ತವ್ರೆಲ್ಲ ಒಪ್ತಾರೆ ಮದ್ವೆಗೆ, ನಮ್ಮ ಮನೇಲೂ ರೆಡಿ ಆಯ್ತು. ಬಟ್ ಯಾವಾಗ ನಿಮ್ ಪ್ರೀತಿನ ಮದ್ವೆನ ಒಪ್ಕೊಂಡ್ರು ಸರ್? ಆಯ್ತು ಮದ್ವೆ ಆಗಿ ಮದ್ವೆ one and a half year ಆಗಿ ಒಂದೂವರೆ ವರ್ಷ ಆದ್ಮೇಲೆ 1.5 ವರ್ಷ ಮಾತಾಡ್ಸಿರ್ಲಿಲ್ವಾ? ಮಾತಾಡ್ಸಿರೋದು. ಅಂದ್ರೆ ಎಷ್ಟು ಪ್ರೀತಿಸ್ತಿದ್ರು ಮಗಳನ್ನ ತಂದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಮನ್ಸಲ್ಲಿರುತ್ತೆ, ಮಾತ್ ಬಿಟ್ರು ಅಂತ ಮಾತ್ರಕ್ಕೆ ಕೋಪ ಅಂತಲ್ಲ, ನಿಮ್ಮಿಬ್ರನ್ನ ಹೇಟ್ ಮಾಡ್ತಾರೆ ಅಂತಲ್ಲ, ಪ್ರೀತಿಯ ಪರಮಾವಧಿ ಅಂತ ಹೇಳ್ಬೋದು. ಆಮೇಲೆ ಏನು ಒಟ್ಟಿಗೆ ಕುಡ್ಕೊಂಡು ಪೆಗಾಗ್ತೀವಿ ಅಷ್ಟೇ. ಎಲ್ಲಿಂದ ಇಲ್ಲಿಗೆ ಮಾವ ಸರ್ ಹೆಸರೇನು? ಅಶೋಕ್. ಅಶೋಕ್ ಸರ್ ಸೂಪರ್ ಸರ್. ನೀವು 1.5 ವರ್ಷ ಹಿಂಗ್ ಟಾರ್ಚರ್ ಇಟ್ಬಿಟ್ಟು ಇವಾಗ ಕೂತ್ಕೊಂಡು ಪೆಗ್ಗಾಗ್ತೀರಾ ಅಂದ್ರೆ. ಇಲ್ಲ ಆಕ್ಚುಲಿ ಇವಾಗ ಇವಳು ಫೋನ್ ಮಾಡ್ತಾಳೋ ಇಲ್ವೋ, ನನಗೆ ಅವಾಗ ಫೋನ್ ಮಾಡಿ ಬೆಂಗಳೂರಲ್ಲಿ ನಾನಿದ್ದಾಗ ಅವಾಗ ಫೋನ್ ಮಾಡಿ ವಿಚಾರಿಸ್ಕೊಂತಾರೆ, ಎಲ್ಲಿದ್ಯಾ ಅಭಿ, ಏನ್ ಮಾಡ್ತಾ ಇದ್ಯಾ, ಏನ್ ನಡೀತಾ ಇದೆ. ಇನ್ನು ನಾವ್ ನೋಡಿಲ್ಲ ಅಂದ್ರೂ ಫಸ್ಟ್ ಹೋಗಿ ಫಸ್ಟ್ ಡೇನೆ ನೋಡ್ಕೊ ಬಂದು ಫುಲ್ ಪಡಾಯಿಸ್ಬಿಟ್ಟಿದ್ದೀರಾ? ಒಂದ್ ತಂದೆ ಪ್ರೀತಿ. ಅದೇ ನಿಮ್ ಬಗ್ಗೆ ತಿಳ್ಕೊಂತ ಐ ಥಿಂಕ್ ನಿಮ್ಮನ್ನು ಮಗನಾಗಿ ನೋಡ್ತಿದಾರೆ. ಈಗ ನಾನು ಅಶೋಕ್ ಸರ್ಗೆ ಒಂದ್ ಸರ್ಪ್ರೈಸ್ ಕೊಡ್ತೀನಿ. ಏನಿಲ್ಲ, ಅದೇನಂದ್ರೆ ನಿಮ್ ಮದ್ವೆಗಂತೂ ಅವ್ರು ಬಂದಿಲ್ಲ, ಆದ್ರೆ ಅವ್ರು ಈ ಶೋನ ನೋಡ್ತಾ ಇರ್ತಾರೆ. ಈಗ ಅವರಿಗೆ ನಿಮ್ ಮದ್ವೆನ ತೋರ್ಸ್ಬೇಕು ಅಂತ ನಮ್ದೊಂದು ಚಿಕ್ಕ ಪ್ರಯತ್ನ. ಓಕೆ, ಆ ದಿನ ಹೇಗಿತ್ತು ಅಂತ ಅಶೋಕ್ ಸರ್ ನೀವ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ವಿಡಿಯೋ ತೋರ್ಸೋಣ, ನಮ್ ಕಿಚನ್ ಟೆಂಟ್ ನೋಡೋಣ, ಬನ್ನಿ. ಅರೆ ವಾ, ನೀವಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ವಿತೌಟ್ ಬಿಯರ್ಡ್ ಬೇರೆ ವ್ಯಕ್ತಿ ತರನೇ ಕಾಣಿಸ್ತಾ ಇದ್ದೀರಾ. ಬಟ್ ವೆರಿ ನೈಸ್, ಕ್ಯೂಟ್ ಕಪಲ್. ಫೋಟೋಸ್ ಅಲ್ಲಿ ಹೇಗಿದ್ರು ಹಾಗೆ ಇದ್ದೀರಾ. ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿ ಆಗಿರಿ, ಎವರ್ ಚಾರ್ಮಿಂಗ್, ಎವರ್ ಗ್ರೀನ್ ಕಪಲ್ ಆಗಿರಿ ಅಂತ ನಾವು ಕೇಳ್ತಿದ್ದೆ. ಎವರ್ ಗ್ರೀನ್ ಅಲ್ಲ, ಎವರ್ ಬ್ಲಾಕ್ ಕಪಲ್ ಅಂತ ಹೇಳಿ. ಇದೇ ರೀತಿ ನಗುನ ಇನ್ನು ಜಾಸ್ತಿ ಮಾಡೋದಕ್ಕೆ ಒಂದು ಗೇಮ್ ಇದೆ ನನ್ನ ಹತ್ರ. ಅದೇನಂತಂದ್ರೆ ರ್ಯಾಪಿಡ್ ಫೈರ್ ರೌಂಡ್. ನಾನ್ ಕೇಳೋ ಕೆಲವು ತರಲೆ ಪ್ರಶ್ನೆಗಳಿಗೆ ಪಟ್ 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 ಅಂತ ಆನ್ಸರ್ ಮಾಡ್ಬೇಕು. ಅದನ್ನ ಇನ್ನು ಈಸಿ ಮಾಡೋದಕ್ಕೆ ಪ್ರಾಪರ್ಟೀಸ್ ತಗೊಳ್ಳಿ. ನಾ ಪ್ರಶ್ನೆ ಕೇಳ್ತೀನಿ, ನಿಮಗೆ ಯಾರು ಅದಕ್ಕೆ ಅರ್ಹರು ಅಥವಾ ಯಾರ ಕಡೆ ತೋರ್ಸ್ಬೇಕು ಅನ್ಸುತ್ತೋ ಅವ್ರ ಕಡೆ ತೋರಿಸ್ಬೋದು. ನಿಮ್ಮ ರ್ಯಾಪಿಡ್ ಫೈರ್ ರೌಂಡ್ ನ ಮೊದಲನೇ ಪ್ರಶ್ನೆ, ಇಬ್ರಲ್ಲಿ ಟ್ರಾವೆಲ್ ಫ್ರೀಕ್ ಯಾರು? ಸೊ ಟ್ರಾವೆಲ್ ಮಾಡ್ತಾ ಇರ್ತೀರಾ? ನಂಗೆ ತುಂಬಾ ಓಕೆ. ಮುಂದಿನ ಪ್ರಶ್ನೆ, ಇಬ್ರಲ್ಲಿ ಫೂಡಿ ಯಾರು? ನೀವೇನಾ? ಹಂಗ್ ನೋಡಿದ್ರೆ ಕಾಣಿಸೋದೇ ಇಲ್ವಲ್ಲ. ಓಕೆ, ಜಾಸ್ತಿ ತಿನ್ನಲ್ಲ, ಬಟ್ ವೆರೈಟಿ ಇರಬೇಕು, ಟೇಸ್ಟಿ ಆಗಿರ್ಬೇಕು ಅಲ್ವಾ? ಹುಡುಗಿರ್ ಅಂದ್ರೆ ಅದೇನೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಇಬ್ರಲ್ಲಿ ಸೋಷಿಯಲ್ ಮೀಡಿಯಾ ಬಿಸಿ ಬಿ ಯಾರು? ಹೌದಾ? ಬಟ್ ಇಲ್ಲಿಗೆ ನಮ್ಮ ರ್ಯಾಪಿಡ್ ಫೈರ್ ರೌಂಡ್ ಮುಗ್ದಿದೆ. ಈಗ ನಿಮ್ಗೆ ಇನ್ನೊಂದು ಫೈನಲ್ ಕ್ವೆಶ್ಚನ್ ಕೇಳ್ತೀನಿ. ಇದು ಕಂಪ್ಯಾಟಿಬಿಲಿಟಿ ಕ್ವೆಶ್ಚನ್. ನೀವಿಬ್ರು 6 years ಇಂದ ಮದುವೆ ಆಗಿದ್ದೀರಾ, PUC ಇಂದ ಡೇಟ್ ಮಾಡ್ತಿದ್ದೀರಾ. ಸೊ ಅವರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರೋಂಥ ಕ್ವಾಲಿಟೀಸ್ ನ ನೀವು ಹೇಳ್ಬೇಕು. ಅಬಿಗೆ ಒಂಥರ ತುಂಬಾ ಒಳ್ಳೆ ಮನ್ಸು, ಈ ಮಕ್ಳು ಮನ್ಸು ಅಂತಾರಲ್ಲ ಆ ತರ. ಹಿ ಲುಕ್ಸ್ ಲೈಕ್ ಹಾರ್ಶ್ ತರ, ಬಟ್ ಈಸ್ ವೆರಿ ಸಾಫ್ಟ್ ಬೈ ಹಾರ್ಟ್ ಅಂಡ್ ಒಂಥರ ಒಳ್ಳೆ ಮನ್ಸಿದೆ. ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ. ವೆರಿ ನೈಸ್. ಓಕೆ, ನಿಮ್ಗೆ
ಯಾವ ಕ್ವಾಲಿಟಿ ಇಷ್ಟ? ಅವಳ ಲೈಫಲ್ಲಿ ಅವಳು ಬೇಜಾನ್ ಟರ್ನ್ಸ್ ತಗೊಬೋದಿತ್ತು, ಅಂದ್ರೆ ತುಂಬಾ ಚಾನ್ಸಸ್ ಇತ್ತು. ಅವಳು ಯಾವ್ದು ತಗೊಳ್ಳಿಲ್ಲ. ಒಂದ್ಸತಿ ಫಿಕ್ಸ್ ಆದ್ಮೇಲೆ ನಾನು ಹಿಂಗೆ ಇರ್ಬೇಕು, ಇವನ್ ಜೊತೆನೆ ಬದುಕ್ಬೇಕು, ಇವನ್ ಜೊತೆನೆ ಬಾಳ್ಬೇಕು, ಆ ಒಂದು ಕ್ವಾಲಿಟಿ ತುಂಬಾ ನನಗೆ ಇಷ್ಟ. ಯಾವಾಗ್ಲೂ ಖುಷಿಯಾಗಿರಿ. ನಿಮ್ಮ ಕನ್ಸುಗಳು ನನ್ಸಾಗ್ಲಿ, ಅವ್ರಿಗೆ ನೀವು ಸಪೋರ್ಟ್ ಆಗಿರ್ಬೇಕು, ನಿಮಗೆ ಅವ್ರ ಸಪೋರ್ಟ್ ಆಗಿರ್ಬೇಕು. ನೀವು ದೊಡ್ಡದಾಗಿ ಇಂಡಸ್ಟ್ರಿಲಿ ಬೆಳೀರಿ, ನೀವ್ ಏನೇನ್ ಅನ್ಕೊಂಡಿದ್ರು ಎಲ್ಲ ಆಗ್ಲಿ ಅಂತ ನಾವು ನಮ್ ಕಪಲ್ಸ್ ಕಿಚನ್ ಪರವಾಗಿ ಕೇಳ್ಕೊಂತೀವಿ. ಈಗ ನಮ್ ಕಿಚನ್ ಬಂದಿದ್ದು ನಿಮಗೆ ಹೇಗ ಅನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲ ಫುಡ್ ಎಲ್ಲ ತುಂಬಾ ಟೇಸ್ಟಿಯಾಗಿ ಬಂತು. ಸೊ ಐ ಲೈಕ್ ದ ಹೋಲ್ ಸೆಟಪ್ ಆಫ್ ದ ಕಿಚನ್. ಎವ್ರಿಥಿಂಗ್ ಇಸ್ ಗುಡ್. ಟೋಟಲಿ ಐ ಲೈಕ್ ಇಟ್. ನೀವ್ ಹೇಳಿ ಹೇಗ ಅನಿಸ್ತು? ತುಂಬಾ ಓಡಾಡ್ತಲಿದ್ದೆ. ಈ ಮಧ್ಯ ನೀವು ಒಂದು ನಂಗೆ ಆಮಂತ್ರಣ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಜೊತೆಗೆ ನನ್ನ ವೈಫ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿ ನಾವು ಜೊತೆಗೆ ಫಸ್ಟ್ ಶೋ ಇದು, ಅದು ತುಂಬಾನೇ ಖುಷಿ ನನ್ಗೆ. ಅಂಡ್ ರಿಯಲಿ ಎಂಜಾಯ್ಡ್ ಇಟ್. ಈ ಟೈಮ್ ಇವತ್ತಿಲ್ಲಿ ಸ್ಪೆಂಡ್ ಮಾಡಿದ್ದು ನನ್ನ ವೈಫ್ ಜೊತೆ. ನಾನು ಅವಳಿಗೆ ಟೈಮ್ ಕೊಡಕ್ ಆಗ್ತಿರಲಿಲ್ಲ, ಯಾಕೆ ನಾನು ಬೆಂಗಳೂರಿಲಿಂದ ಆಲ್ಮೋಸ್ಟ್ ಲೈಕ್ 10 to 15 days ಅವಳು ನಾನು ಮೀಟೇ ಮಾಡಿಲ್ಲ. ಸೊ ಇವತ್ತು ನಿಮ್ ಶೋ ಇಂದ ನಾನು ಅವಳು ಮೀಟ್ ಮಾಡಕ್ಕಾಯ್ತು, ಅವ್ರ ಜೊತೆಗೆ ಅಡುಗೆ ಮಾಡಕ್ಕಾಯ್ತು. ಥ್ಯಾಂಕ್ ಯು. ಈ ಖುಷಿನ ಇನ್ನು ಡಬಲ್ ಮಾಡೋದಕ್ಕೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಕಿರು ಕಾಣಿಕೆ ಇದೆ, ಅದನ್ನ ಕೊಡ್ಬೇಕು ಬನ್ನಿ. ಸೊ ಒಬ್ರಿಗೊಬ್ರು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳಿದಿರಾ, ಡೋಂಟ್ ಯು ವರಿ, ಯಾಕಂದ್ರೆ 2 ಗಿಫ್ಟ್ ಇದೆ. ಓಕೆ, ನಿಮಗೆ ಅವ್ರು ಕೊಡ್ಲಿ, ಅವ್ರು ನಿಮಗ್ ಕೊಡ್ಲಿ, ಇದೇ ನಮ್ ಕಡೆಯಿಂದ ಬರೋ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ ಕಿಚನ್ಗೆ ಇವತ್ತು ಬ್ಯೂಟಿ ಅಂಡ್ ಬೀಸ್ಟ್ ಬಂದಿದ್ರು. ಇಬ್ರು ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಸಕ್ಕದಾಗಿ ಕಾಣಿಸ್ತಿದ್ರು. ಅವರ ಕ್ಯೂಟ್ ಕಾಲೇಜ್ ಲವ್ ಸ್ಟೋರಿ ಹೇಳಿದ್ರು, ಅಡ್ಗೆನೂ ಮಾಡಿದ್ರು. ಅದು ಡಿಫ್ರೆಂಟ್ ವೆರೈಟಿ. ನಾವು ಕೇಳಿದಿರೋ ಅಡ್ಗೆ ಎಲ್ಲ ತಿಂದ್ವಿ, ಮಜಾ ಮಾಡಿದ್ವಿ, ತುಂಬಾ ಖುಷಿ ಆಗಿರುವಂತಹ ಮೆಮರೀಸ್ ನ ಕ್ರಿಯೇಟ್ ಮಾಡಿದ್ವಿ. ಕಪಲ್ಸ್ ಕಿಚನ್ ಅಲ್ಲಿ ಇನ್ನೊಂದು ಗೆಸ್ಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಜೀ ವಾಹಿನಿಯನ್ನ ನೋಡ್ತಾ ಇರಿ. ಇದು ಕಪಲ್ಸ್ ಕಿಚನ್, ಕೋಪೌಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.